ಮುಖ್ಯ ಅತಿಥಿಗಳಾಗಿ ಆದಷ್ಟು ಬೇಗನೆ ಬಂದು ಈ ನಾಟಕವನ್ನು ಪ್ರಾರಂಭ ಮಾಡಬೇಕಂತ ತಮ್ಮನ್ನು ಕೇಳಿಕೊಳ್ತೇನೆ. ಅಮೋಘವಾಗಿರ್ತಕ್ಕಂತಹ ಮತ್ತು ಸುಂದರ ಸಾಮಾಜಿಕ ನಾಟಕ ಶ್ರೀ ಮಾರಿಕಾಂಬಾ ದೇವಿಯ ಕೃಪೆಯೊಂದಿಗೆ ಪ್ರತಿ ಜಾತ್ರೆಯಲ್ಲಿ ಸುಮಾರು ವರ್ಷಗಳಿಂದ ನಾಟಕವು ನಿರಂತರವಾಗಿ ನಡೀತಾ ಬಂದಿದೆ. ಈ ನಾಟಕದ ಒಂದು ಪ್ರಮುಖ ತನುಮನ ಧನದೊಂದಿಗೆ ತಾವೆಲ್ಲ ಸಹಕರಿಸಿರಂತೇಳಿ ಈ ಒಂದು ನಾಟಕಕ್ಕೆ ಸ್ವಾಗತವನ್ನು ಕೋರಿ स्वर्गमय तमसोमा ज्योतिर्गमय मृत्योमा अमृतंगमय ओम सहना भवतो सहनौ भुनक्तु सह वीर्यं कर्वावहै तेजस्विनामधीतमस्तु महाविद्विषावहै ओम शांति शांति शांति। ಈಗ ಉದ್ಘಾಟನೆ
ಉದ್ಘಾಟನೆ ನೆರವೇರಿಸಿಕೊಟ್ಟಿರ್ತಕ್ಕಂಥ ವೀರಭದ್ರಗೌಡರಿಗೆ ಹಾಗೂ ಚಂದ್ರಕಲಾ ಸ್ವಾಮಿ, ಚಂದ್ರಶೇಖರ ಸ್ವಾಮಿ, ಶಿವರಾಜ್ ಪಾಟೀಲ್ ಈಗ ವೇದಿಕೆಯಲ್ಲಿರ್ತಕ್ಕ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸಜ್ಜನರಿಗೆ, ಚಂದ್ರಶೇಖರ ಸ್ವಾಮಿ ರೇಮಠರಿಗೆ, ಶಿವರಾಜ್ ಪಾಟೀಲ್ರಿಗೆ, ಶ್ರೀನಿವಾಸ್ ನಾಯಕರಿಗೆ ಮತ್ತು ವೀರೇಶ್ ನಾಯ್ಕ ಅವರಿಗೆ ಪುಷ್ಪಾರ್ಪಣೆ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಭಂಡಾರಿ ಜ್ಯುವೆಲರ್ಸ್ ಇವರಿಗೂ ಸಹಿತ ಪುಷ್ಪಾರ್ಪಣೆ, ಗುರುರಾಜ್ ಕುಲಕರ್ಣಿ ಅವರಿಗೆ ಮತ್ತು ಮೈಬೂಬ್ ಮಳಗಿ ಅವರಿಗೆ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಈ ಒಂದು ನಾಟಕದ ಸಂಚಾಲಕರು ಪುಷ್ಪವನ್ನು ವಿತರಿಸಬೇಕೆಂದು ವಿನಂತಿಸ್ಕೊಳ್ತೀವಿ. ಪುಷ್ಪಾರ್ಪಣೆ. ಈಗಾಗಲೇ ಸಮಯ ಭಾಳ ಆಗಿದೆ. ದಯಮಾಡಿ ಈ ಒಂದು ವೇದಿಕೆಯನ್ನು ಕುರಿತು ಒಂದೆರಡು ಅಂಶ ವೇದಿಕೆಯ ಮೇಲೆ ಇರ್ತಕ್ಕಂಥ ಉದ್ಘಾಟಕರಾದಂಥ ಶಿವರಾಜ್ ಪಾಟೀಲು ಹಾಗೂ ಮಾಜಿ ಜಿಲ್ಲಾ ಪಂಚಾಯತಿ ನಮ್ಮ ಸದಸ್ಯರಾದಂಥ ವೀರಭದ್ರಗೌಡರು ಹಾಗೂ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ಶ್ರೀನಿವಾಸ್ ನಾಯ್ಕರು ಹಾಗೂ ವೀರೇಶ್ ನಾಯ್ಕರು, ಮೈಬೂಬು, ಮಂಜು, ಅಮರೇಶ್ ನಾಯ್ಕ, ರವಿಕುಮಾರ್ ಹಾಗೂ ಉಮೇಶ್ ಸಜ್ಜನ್ನು, ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೂ ಹಿರಿಯರಿಗೆ ಈ ಒಂದು ವೇದಿಕೆ ಮುಖಾಂತರ ನಮಸ್ಕರಿಸುತ್ತಾ ಹಾಗೂ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಅಂಗವಾಗಿ ಈ ಒಂದು ಭೋಗಾವತಿ ಹಿರೇಕೊಟ್ಟೆಕಲ್ ಗ್ರಾಮದಲ್ಲಿ ಕಲಾವಿದರು ಇವತ್ತು ಏನಪ್ಪ ಅಂತಂದ್ರೆ ಇವತ್ತು ನಾಟಕ ಅಂತಕ್ಕಂಥದ್ದು ಹಳ್ಳಿ ಊರಲ್ಲಿ ನಶೀಸಾಗಿಬಿಟ್ಟವ. ಇವತ್ತು ಹಿರೇಕೊಟ್ಟೆಕಲ್ಲಲ್ಲಿ ಮಾರಿಕಾಂಬಾ ದೇವಸ್ಥಾನದಾಗ ಅಂಗವಾಗಿ ಇವತ್ತು ಆಡ್ತಕ್ಕಂಥದ್ದನ್ನಪ್ಪ ಅಂದ್ರೆ ಭಾಳ ಇವತ್ತು ಎಲ್ಲರಿಗೂ ಸಂತೋಷದ ವಿಷಯ. ಯಾಕಂತಂದ್ರೆ ಇವತ್ತು ಹಾಲು ಬಾನುಂಡಂಗ ಈ ನಾಟಕ ಅಂತಕ್ಕಂಥದ್ದು ಏನಪ್ಪ, ನಾಟಕ ಅಂದ್ರೆ ಎಲ್ಲಿದೆ ಅಂತಪ್ಪ ಪರಿಸ್ಥಿತಿ ಆಗಿಬಿಟ್ಟವು. ಇವೆಲ್ಲ ಸೀರಿಯಲ್ಲು, ಇವು ಟಿವಿಗಳು ಬಂದಾಳಿಂದ ನಾಟಕ ಅಂತಕ್ಕಂಥದ್ದು ರಿಯಲ್ ಆಗಿ ಯಾವ ಉಳಿದಿಲ್ಲ. ಅಂತ ಒಂದು ಕಲೆಯನ್ನು ಇವತ್ತು ಹಿರೇಕೊಟ್ಟೆ ಗ್ರಾಮದಲ್ಲಿ ನಮ್ಮೆಲ್ಲರಿಗೂ ಇವತ್ತು ಅಭಿನಯದಿಂದ ಯುವಕರು ಎಲ್ಲರೂ ನಿಮಗೆಲ್ಲ ತೋರಿಸ್ಕೊಡ್ತಾರ. ಅದರ ಒಳ್ಳೇದ್ಯಾವುದು, ಕೆಟ್ಟದ್ಯಾವುದು, ಕೆಟ್ಟದ್ದು ಮಾಡಿದ್ರೆ ಏನಾಗ್ತದ, ಒಳ್ಳೇದು ಮಾಡಿದ್ರೆ ಏನಾಗ್ತಕ್ಕಂಥದ್ದು ಆ ನಾಟಕದಲ್ಲಿ 3ನೇ ತಾಸಿನಲ್ಲಿ ನಿಮಗೆಲ್ಲ ತಿಳಿತದ. ಒಳ್ಳೇದ್ರಿಂದ ಏನಾಗ್ತದ, ಕೆಟ್ಟದ್ರಿಂದ ಏನಾಗ್ತದ, ಕೆಟ್ಟದ್ದು ಎಷ್ಟು ಚಲೋ ಕೊಡ್ತದ, ಒಳ್ಳೇದು ಎಷ್ಟು ಚಲೋ ಕೊಡ್ತದೆ ಅಂತಕ್ಕಂಥದ್ದು 3ನೇ ತಾಸಿನಲ್ಲಿ ಯುವಕರು ಎಲ್ಲ ಹಿರಿಯ ನಾಗರಿಕರಿಗೆಲ್ಲರಿಗೂ ಇವತ್ತು ತೋರಿಸ್ಕೊಡ್ತಾರ. ಇವತ್ತೆಲ್ಲರೂ ತಾವು ಶಾಂತ ರೀತಿಯಿಂದ ಈ ನಾಟಕಕ್ಕೆ ಎಲ್ಲರೂ ಪ್ರೋತ್ಸಾಹಿಸಿ ಇವತ್ತೆಲ್ಲರಿಗೂ ಅಭಿನಂದಿಸಿ ಇವತ್ತು ಈ ನಾಟಕನ ಸಂಪೂರ್ಣವಾಗಿ ಶಾಂತ ರೀತಿಯಿಂದ ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಈ ವೇದಿಕೆ ಮೇಲೆ ಇರ್ತಕ್ಕಂಥ ನನಗೆ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕವನ್ನು ಎಲ್ಲರೂ ಅಭಿಮಾನ. ನಾನಂತ ನಾಟಕ ಆಡಿಲ್ಲ, ಆದರೂ ಬರೋದಿಲ್ಲ, ಮತ್ತೆ ಎಲ್ಲರ ಒತ್ತಾಯಪೂರ್ವಕವಾಗಿ ನಾನು ಹೇಳ್ತೀನಿ. ಎಲ್ಲ ರಸವತ್ತಾದ ಜೀವನಕ್ಕೆ ಅನುಕೂಲವಾಗಿ ಉರುಳುತ್ತದೆ ಕಾಲಚಕ್ರ. ನರತೆಯ ಮೋಹ ಚಾಲು ಕಳೆದು ಅವನ ಅಣ್ಣ ತೀರ್ಣವಿಡವು ಸರ್ವ ಸಂಪತ್ತನ್ನು ಸೆಳೆದು ಹೊರಗೆಡುಕಿದೆ ಅವಳನ್ನು ಪೃಥ್ವಿಯ ಬಡಲಿಗೆ. ಈಗ ಅವಳ ಅಣ್ಣ ಅತ್ತಿಗೆರ ಜೊತೆಗೆ ಹೋಗಿದ ಬಿಡಬತ್ತೆ ಹೋಗದೆ ನನ್ನ ತಾಸಿಗೆ 70 ಕಿಲೋಮೀಟರ್ ಓಡಬರಲಿಲ್ಲ ಕಾರಿನ ಗಾಡಿಗಳ ಒಂಟಿ ಹೆಣ್ಣು ಸಿಕ್ಕಲ್ಲಿ ನೆಂಟ ಸ್ಥಾನ ಮಾಡುವುದೇ ಗೌಡರ ಚಟ. ಚಟ ಅಲ್ಲ ಗೌಡರಿ, ಅದೊಂದು ಹಠ. ಕ್ಷಣವತ್ತ ಗೌಡರಿಗೆ ಅಪಮಾನ ಮಾಡಿದ ಕ್ಷಣವೇ ನಿನ್ನನ್ನು ಕಣ್ಣಿಟ್ಟು ಕೈ ಬಿಟ್ಟರೆ ಈ ಊರ ಪುಂಡಾಬಾದಿ ಗೌಡರೇ ಅಲ್ಲ. ಇದೀಗ ಒಂದು ಶುಭ ಸಂದೇಶವನ್ನು ಶಾಂತಮೂರ್ತಿ ಸ್ವಾಮಿಗಳು ಹೇಳ್ಬೇಕಾಗಿ ವಿನಂತಿ. ಭೋಗಾವತಿ ಗ್ರಾಮ ಸುತ್ತಮುತ್ತಲ ಸಮಸ್ತ ಜನತೆ ವಿನಂತಿಸಿಕೊಳ್ಳೋದೇನೆಂದರೆ ಈ ಒಂದು ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾಗಿತ್ತು. ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ದೊಡ್ಡಬಸಪ್ಪಗೌಡರು ಅವರು ಶುಭ ಸಂದೇಶವನ್ನು ಕಳಿಸಿದ್ದಾರೆ. ಈ ಒಂದು ನಾಟಕಕ್ಕೆ ಅವರು ದೂರ ಇರುವುದರಿಂದ ಅವಳಿ ಗ್ರಾಮಗಳ ಆರಾಧ್ಯ ದೇವತೆ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ದೇವಿಯು ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದ ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ಜಾತ್ರಾ ಮಹೋತ್ಸವ ಹಾಗೂ ಸಾಮಾಜಿಕ ನಾಟಕದ ಪ್ರದರ್ಶನದಲ್ಲಿ ಕೆಲ ಕಾರಣಗಳಿಂದಾಗಿ
ಭಾಗವಹಿಸಲು ನನಗೆ ಆಗುತ್ತಿಲ್ಲ. ಹಿರೇಕೊಟ್ಟಿಗಳ ಭೋಗಾವತಿ ಅವಳಿ ಗ್ರಾಮಗಳಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಸದಾ ತನು ಮನ ಧನದಿಂದ ಪ್ರೋತ್ಸಾಹಿಸಿ ಸದಾ ಬೆನ್ನೆಲುಬಾಗಿ ಇರುತ್ತೇನೆ. ಈ ಜಾತ್ರೆ ಅಂಗವಾಗಿ ಫೆಬ್ರವರಿ 21ರಂದು ನಡೆಯುವ ಗರ್ಭದಲ್ಲಿ ಗರ್ಜಿಸಿದ ಗರುಡ ಮತ್ತು ಫೆಬ್ರವರಿ 22ರಂದು ಗುರುವಾರ ನಡೆಯುವ ನರನಾಗರು ಎಂಬ ಸಾಮಾಜಿಕ ನಾಟಕಗಳು ಯಶಸ್ವಿಯಾಗಿ ಜರುಗಲಿ ಹಾಗೂ ಕಲಾ ಪ್ರೇಕ್ಷಕರ ಬಾಂಧವರು ಶಾಂತಿ ಸೌಹಾರ್ದತೆಯಿಂದ ವರ್ತಿಸಿ ಕಲೆಗೆ ಪ್ರೋತ್ಸಾಹ ನೀಡಬೇಕೆಂದು ಮನವಿ. ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ನನ್ನ ಹಾಗೂ ನಮ್ಮ ಕುಟುಂಬದವರ ಮೇಲಿರಲಿ ಎಂದು ನಿಮ್ಮ ಪ್ರೀತಿಯ ದೊಡ್ಡಬಸಪ್ಪಗೌಡ ಭೋಗಾವತಿ. ಧನ್ಯವಾದಗಳು. ಈ ಊರಿನ ಆಗಪ್ಪ ಶ್ರೀಮಂತನೆಂದರೆ ನಾ ಮನಸ್ಸು ಮಾಡಿದ ಕಾರ್ಯ ಅದಾವುದು ಇಲ್ಲಿಯವರೆಗೂ ವಿಫಲವಾಗಿಯೇ ಇಲ್ಲ. ವಿಫಲವಾಗಲು ಸಾಧ್ಯವೇ ಇಲ್ಲ. ಏಕೆಂದರೆ ಅದೆಷ್ಟೋ ರಾಜಕಾರಣಿಗಳು ಬಂದು ನಮಸ್ಕಾರ ಕೃಷ್ಣಪ್ಪನವರೇ ನಮಸ್ಕಾರವೆಂದು ಹೇಳಿ ನನ್ನ ಪಾದದ ಅಡಿ ಕುಳಿತು ಸೇವೆ ಮಾಡಿ ಹೋಗುವರು. ಹೀಗಿರುವಾಗ ಒಂದು ವೇಳೆ ನಾನು ನಡೆಸುತ್ತಿರುವ ಕೋಟಾ ನೋಟಿನ ವ್ಯವಹಾರದ ಬಗ್ಗೆ ಸರ್ಕಾರದ ಕಿವಿಗೆ ಬಿದ್ದು ನನ್ನ ಮೇಲೆ ಕ್ರಮ ಕೈಗೊಂಡರೆ ಅದೇ ಸರ್ಕಾರವೇ ಬಿದ್ದು ನುಚ್ಚು ನೂರಾಗುವಂತೆ ಮಾಡಿ ಇಡೀ ವಿಧಾನಸೌಧವನ್ನೇ ಅಲ್ಲೋಲ ಕಲ್ಲೋಲವಾಗುವಂತೆ ಮಾಡಬಲ್ಲ ಈ ಕಲಿಯುಗದ ಕೃಷ್ಣ. ಮಾರಿಕಾಂಬಾ ದೇವಿಯ ನಿನಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ತಾಯಿ,
ಜೀವನದಲ್ಲಿ ಇದುವರೆಗೂ ಇಷ್ಟು ಕಷ್ಟಗಳನ್ನು ಕೊಡುತ್ತಾ ಬಂದಿದ್ದೀಯಾ? ನನ್ನ ತಂದೆ ಮಾಡಿರುವ ಸಾಲಕ್ಕಾಗಿ ನನ್ನ ಪತಿದೇವರು ಶ್ರೀಮಂತರ ಮನೆಯಲ್ಲಿ ಜೀತದಾಳಾಗಿ ದುಡಿತಾ ಇದ್ದಾರೆ. ಜೀವನ ಪೂರ್ತಿ ದುಡಿದರೂ ಸಹ ಸಾಲವು ಹೆಚ್ಚಾಗುತ್ತದೆ ವಿನಃ ಸಾಲವೇ ತೀರುತ್ತಿಲ್ಲ. ಈ ಕಷ್ಟದಿಂದ ನಮಗೆ ಮುಕ್ತಿ ಸಿಗುವುದಾದರೂ ಯಾವಾಗ? ತಾಯಿ ಜಗನ್ಮಾತೆ, ನಿನಗೆ ಕೈ ಮುಗಿದು ಬೇಡ್ಕೊಳ್ತೀನಿ, ಆದಷ್ಟು ಬೇಗ ಈ ಬಡತನದ ಬಂಧನದಿಂದ ನಮ್ಮನ್ನು ಮುಕ್ತ ಮಾಡಮ್ಮ, ನಮ್ಮನ್ನು ಮುಕ್ತ ಮಾಡು. ಇಷ್ಟೊತ್ತವರೆಗೂ ಎಲ್ಲಿ ಹೋಗಿದೆ? ಈಗಾಗಲೇ ಸ್ಕೂಲಿಗೆ ಟೈಮ್ ಆಗಿಲ್ವಾ? ಬರೇ ಆಡೋದೇ ಆಯ್ತು ನಿಂದು. ಬರ್ಬಿಡ್ಯಾ? ಹೋಗು ತಗೋಬ, ಹೋಗು. ಈಗಾಗಲೇ ಸ್ಕೂಲಿಗೆ ಗೊತ್ತಾಯ್ತು ನೋಡು, ಎಲ್ಲೋ ಆಡಿ ಎಲ್ಲ ಗಲೀಜು ಮಾಡ್ಕೊಂಡು ಬಂದಿದ್ಯಾ. ನಿಮ್ಮಪ್ಪ ಹೊಲಕ್ಕೆ ಕೆಲ್ಸಕ್ಕೆ ಹೋಗಿದ್ದಾರೆ. ನಾನು ಅವ್ರಿಗೆ ಹೋಗಿ ಬುತ್ತಿ ಕೊಟ್ಟು ಬರ್ತೀನಿ. ನೀನು ಸ್ಕೂಲಿಗೆ ಹೋಗ್ಬೇಕು. ನನ್ನ ನೋಡು, ಬಾಯ್ಲಿ. ಯಾರ ಹತ್ರ ಜಗಳ ಮಾಡಬಾರ್ದು, ಚೆನ್ನಾಗಿ ಓದ್ಬೇಕು. ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ತರಬೇಕು. ಹಾ, ನೋಡು ಬಟ್ಟೆಲ್ಲ ಎಷ್ಟು ಗಲೀಜು ಮಾಡ್ಕೊಂಡು ಬಂದಿದ್ದೆ. ಹುಷಾರಾಗಿ ಹೋಗ್ಬ. ಯಾರ ಎಷ್ಟು ಚೇಷ್ಟೆ ಮಾಡ್ತಾನಂದ್ರೆ ನೋಡ್ರಿ, ಹಾಗೆ ಓಡೋಗ್ತಾನೆ. ಎಲ್ಲ ಅವ್ರ ಅಪ್ಪನಂಗೆ ಒಂದು ಸ್ವಲ್ಪ ಸುಮ್ಮನೆ ನಿಂದಿರೋದೇ ಇಲ್ಲ ಅವನು. ಇಂಥ ತುಂಬಿದ ಹೊಟ್ಟೆಯನ್ನು ಇಟ್ಟುಕೊಂಡು ಇಂಥ ಸುಡು ಬಿಸಿಲಿನಲ್ಲಿ ಈ ಬಂಗಾಳ ಬುತ್ತಿಯನ್ನು ಹೊತ್ತುಕೊಂಡು ಇಲ್ಲಿಯ ತನಕ ಬಂದಿರುವೆಯಲ್ಲ, ಸ್ವಲ್ಪ ಬುದ್ಧಿ ಇದೆ ನಿನಗೆ? ರೀ, ಯಾಕ್ರಿ ಹಾಗತ್ತೀರ? ಗರ್ಭಿಣಿಯಾದ ಮಾತ್ರಕ್ಕೆ ನಾನು ಕೆಲಸ ಮಾಡಿದ್ರೆ ನಾನೇನು ಕರಗಿ ಹೋಗ್ತೀನೇನು? ಅದು ಅಲ್ಲದೆ ಹಗಲು ರಾತ್ರಿ ಅನ್ನದೇ ಹೊಟ್ಟೆಪಾಡಿಗೋಸ್ಕರ ಕಷ್ಟಪಟ್ಟು ನೀವು ಹೊಲದಲ್ಲಿ ದುಡಿತಾ ಇರುವಾಗ ನಿಮ್ಮ ಹೊಟ್ಟೆಗೆ ತುತ್ತು ಅನ್ನ ತಂದ್ರೆ ನನಗೇನಾಗುತ್ತೆ ಹೇಳಿ? ಯಾಕೆ ನಿಮಗೆ ಊಟ ತರಲು ನನಗೆ ನಕ್ಕಿಲ್ಲವೇನು? ಸರೋಜಾ, ಇಂಥ ಸಮಯದಲ್ಲೂ ಕೂಡ ನಿನಗೆ ಇಂಥ ಕಷ್ಟವನ್ನು ಕೊಡುತ್ತಿರುವ ಈ ನಿನ್ನ ಪಾಪಿ ಗಂಡನನ್ನು ಕ್ಷಮಿಸಿಬಿಡು ಸರೋಜಾ, ಕ್ಷಮಿಸಿಬಿಡು. ಅಯ್ಯೋ ಅಯ್ಯೋ ದೇವರೇ, ನಮಗೆ ಯಾಕೆ ಇಂಥ ಕಷ್ಟವನ್ನು ಕೊಟ್ಟು ಪರೀಕ್ಷೆ ಮಾಡುತ್ತೀರಿ? ಯಾವ ಸಾಧನೆಗಾಗಿ ಈ ಶಿಕ್ಷಣ ಕೊಡುತ್ತೀರಿ? ಹೇಳು ದೇವಾ, ಹೇಳು. ಯಾಕ್ರಿ ಹಾಗೆಲ್ಲ ಮಾತಾಡ್ತೀರಾ? ಅಷ್ಟೆಲ್ಲ ಮನಸ್ಸು ನೊಂದ್ಕೊಂಡು ಹೋಗ್ಬೇಡಿ. ನೋಡಿ, ಕಷ್ಟಗಳು ಮನುಷ್ಯನಿಗೆ ಬರದೆ ಮರೆತು ಬರ್ತಾವೇನ್ರಿ? ಎಷ್ಟೇ ಕಷ್ಟ ಬಂದರೂ ಸಹ ಬಂದ ಕಷ್ಟದಲ್ಲೇ ಸಂತೋಷವನ್ನ ಹುಡುಕಿಕೊಂಡು ಹೋಗುವುದು ಮನುಷ್ಯರಾದ ನಮ್ಮ ಧರ್ಮ. ಅದು ಅಲ್ಲದೆ ನಮಗೆ ಕಷ್ಟ ಬಂದಿದೆ ಅಂತ ಕೊರಗಬಾರ್ದು. ನಮಗೆ ಕಷ್ಟ ಬಂದಿರೋದನ್ನ ಅರಿತು ನಮಗಿಂತ ಕಷ್ಟದಲ್ಲಿ ಇರುವವರನ್ನ ಕಂಡು ಕನಿಕರ ಪಡಬೇಕೆ ಹೊರತು ಈ ರೀತಿ ಕೊರಗಬಾರ್ದು ರೀ, ಕೊರಗಬಾರ್ದು. ದೇವರು ನಮಗೆ ಈ ಸಮಯದಲ್ಲಿ ಇಂಥ ಪರಿಸ್ಥಿತಿ ಕೊಟ್ರೆ ಏನಾಯ್ತು? ಮುಂದೊಂದು ದಿನ ಒಳ್ಳೆ ಸಮಯ ಬಂದೇ ಬರುತ್ತೆ. ಅಲ್ಲಿಯವರೆಗೂ ಇಬ್ಬರು ಇದೇ ರೀತಿ ಸಂತೋಷದಿಂದ ಇರೋಣ. ಗಂಜಿ ಕುಡಿದಾದ್ರೂ ಸಂತೋಷದಿಂದ ಬದುಕೋಣ. ಬನ್ನಿ, ನಿಮಗೋಸ್ಕರ ಊಟ ತಂದಿದ್ದೀನಿ. ಮೊದಲು ಕೈ ಕಾಲು ಮುಖ ತೊಳೆದುಕೊಂಡು ಊಟ ಮಾಡಿವ್ರಂತೆ. ಸರೋಜಾ, ಹಾ, ನೀ ಊಟ ಮಾಡಿದೀಯಾ? ಎಂತ ಮಾತು ಅಂತ ಕೇಳ್ತೀವಿ. ನೀವು ಊಟ ಮಾಡಿದ್ರೆ ನನ್ನ ಮುಂದೆ ಅಮೃತವಿದ್ದರೂ ಸಹ ನಾನು ಒಂದು ತುತ್ತು ಸಹ ಮುಟ್ಟೋದಿಲ್ಲ. ಸರೋಜಾ, ನಿನಗೆ ಯಾವ ರೀತಿ ಹೇಳಬೇಕೆಂದು ನನಗೆ ಒಂದು ಅರ್ಥವಾಗುತ್ತಿಲ್ಲ. ಸರಿ,
ಬಾ ಇವಾಗಲಾದ್ರೂ ಇಬ್ಬರು ಸೇರಿ ಊಟ ಮಾಡೋಣ ಅಂತ ನಾನೇ ನನ್ನ ಕೈಯಾರೆ ನಿನಗೆ ಊಟ ಮಾಡಿಸುತ್ತೇನೆ. ಹಾಗೆ ರೀ, ಇದಕ್ಕಿಂತ ಭಾಗ್ಯ ನನಗೆ ಇನ್ನೇನಿದೆ ಹೇಳಿ? ಬಡವನಾದರೂ ಏನು ಪ್ರಿಯೆ ಕೈಬಿಟ್ಟು ತಿಳಿಸುವೆ. ಬಡವನಾದರೂ ಏನು ಪ್ರಿಯೆ ಕೈಬಿಟ್ಟು ತಿಳಿಸುವೆ. ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ. ಬಡವನಾದರೂ ಏನು ಪ್ರಿಯೆ ಕೈಬಿಟ್ಟು ತಿಳಿಸುವೆ. ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ. ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ. ಪುಟ್ಟ ಗುಡಿಸಲಲ್ಲಿ ನಿನ್ನ ಬೆಟ್ಟಗೊರಸಿ ಮಾಡುವೆ. ಪುಟ್ಟ ಗುಡಿಸಲಲ್ಲಿ ನಿನ್ನ ಬೆಟ್ಟಗೊರಸಿ ಮಾಡುವೆ. ಬಡವನಾದರೇನು ಪ್ರಿಯೆ ಕೈಬಿಟ್ಟು ತಿಳಿಸುವೆ. ಬಡವನಾದರೇನು ಪ್ರಿಯೆ ಕೈಬಿಟ್ಟು ತಿಳಿಸುವೆ. ಬೆವರ ಹರಿಸಿ ಹೂವ ಬೆಳೆಸಿ ಉಡಿಯಲಿಟ್ಟು ನಗಿಸುವೆ. ಬೆವರ ಹರಿಸಿ ಹೂವ ಬೆಳಗಿಸಿ ಉಡಿಯಲಿಟ್ಟು ನಗಿಸುವೆ. ಭುಜಕ್ಕೆ ಭುಜವ ಹಚ್ಚಿ ನಿಂತು ತೋಳದಂದ ಬೆಳೆಸುವೆ. ಭುಜಕ್ಕೆ ಭುಜವ ಹಚ್ಚಿ ನಿಂತು ತೋಳು ಬಂದಿ ತೊಡಿಸುವೆ. ಬಡವನಾದರೆ ಏನು ಪ್ರಿಯೆ ಕೈಬಿಟ್ಟು ತಿಳಿಸುವೆ. ಸರೋಜ, ತುಂಬ ಬಿಸಿಲು ಇದೆ. ಹಾ. ಸ್ವಲ್ಪ ಹೊತ್ತು ಈ ಮರದ ಬೇಳಿನಲ್ಲಿ ಕೂತುಕೋ. ನಾನು ಇನ್ನೂ ಸ್ವಲ್ಪ ಬಾವಿಯಾಗಿದ್ದೇನೆ. ಇಬ್ಬರು ಸೇರಿ ಮನೆಗೆ ಹೋದ್ರಾಯ್ತು, ಸರಿನಾ? ರೀ, ಈಗ ತಾನೇ ಊಟ ಮಾಡಿದ್ದೀರಾ, ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಈಗಾಗಲೇ ನೀವು ಬೆಳಗಿನ ಜಾವನೇ ಬಂದು ಇಷ್ಟು ಸುಡು ಬಿಸಿಲಲ್ಲಿ ಇಷ್ಟೊತ್ತವರೆಗೂ ಕೆಲಸ ಮಾಡಿದ್ದೀರಾ. ಇವತ್ತಿಷ್ಟೇ ಸಾಕು ಬಿಡಿ, ಬೇಕಾದ್ರೆ ನಾಳೆ ಬಂದು ಕೆಲಸ ಮಾಡಿದ್ರಾಯ್ತು. ಅಯ್ಯೋ ಹುಚ್ಚಿ, ಬೇಸರ ಆಗುತ್ತದೆ ಎಂದು ಕೆಲಸ ಬಿಟ್ಟರೆ ಈ ಜೀವನವನ್ನು ಸಾಗಿಸೋದಾದ್ರೆ ಹೇಗೆ ಸರೋಜ? ಮೊದಲು ಗೌಡವರ ಮನೇಲಿ ಕೆಲಸ ಮಾಡ್ತಾ ಇದ್ದೀರಲ್ಲ, ಅದನ್ನೆಲ್ಲ ಬಿಟ್ಬಿಡಿ ಅಂತ. ರೀ, ಅವ್ರ ಮನೇಲಿ ಕೆಲಸ ಮಾಡೋದು ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಕೆಲಸ ಮಾಡಿದ್ರೆ ನಮ್ಮ ಜೀವನವು ಇದಕ್ಕಿಂತ ಹೆಚ್ಚಾಗಿ ಇರುತ್ತೆ. ಆದ್ರೆ ನೀವು ನನ್ನ ಮಾತು ಕೇಳದೆ ಗೌಡರ ಕಪಿ ಮುಷ್ಟಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀರ ನೀವು. ಅದು ಹಾಗಲ್ಲ ಸರೋಜ, ನಾನು ಕೂಡ 25 ವರ್ಷಗಳಿಂದ ಅಪ್ಪ ಮಾಡಿದ ಸಾಲಗೋಸ್ಕರ ದುಡಿಯುತ್ತಲೇ ಬಂದಿದ್ದೇನೆ. ಆದರೆ ಏನು ಪ್ರಯೋಜನ? ನಾನೆಷ್ಟೇ ದುಡಿದರೂ ಸಾಲ ಮಾತ್ರ ತೀರುತ್ತಲೇ ಇಲ್ಲ. ಅವರೆಷ್ಟು ಸಾಲ ಮಾಡಿರುವರು, ಇವರೆಷ್ಟು ಸಾಲ ಕೊಟ್ಟಿರುವರು, ಅದಕ್ಕೆಷ್ಟು ನಾನು ದುಡಿದು ಕೊಟ್ಟಿರಲು ಲೆಕ್ಕವಿಲ್ಲ, ಪಾತ್ರವಿಲ್ಲ. ಇದೆಲ್ಲ ಸಾಲದಕ್ಕೆ ನಮ್ಮ 2 ಎಕರೆ ಜಮೀನು ಕೂಡ ಕಿತ್ತುಕೊಂಡಿದ್ದಾರೆ. ಅದನ್ನು ಕೇಳಬೇಕೆಂದರೆ ನನ್ನಲ್ಲಿ ಶಕ್ತಿ ಇಲ್ಲ ಸರೋಜ, ಶಕ್ತಿ ಇಲ್ಲ. ರೀ, ನಿಮಗೆ ಶಕ್ತಿ ಇಲ್ಲದೆ ಇದ್ರೆ ಹೋದ್ರೆ ಏನಾಯ್ತು? ಕಾಯ್ಬೇಕ್ರಿ, ಕಾಯ್ಬೇಕು. ಕಾಯ್ದಷ್ಟು ನಮಗೆ ಮುಂದೆ ಒಳ್ಳೆ ತಕ್ಕ ಫಲವು ಸಿಗುತ್ತೆ ರೀ. ಅಂತ ದುಷ್ಟರನ್ನು ಮಟ್ಟ ಹಾಕುವ ಗಂಡು ಇವತ್ತಲ್ಲ ನಾಳೆ ಹುಟ್ಟುತ್ತಾನೆ. ಅವನು ಈ ಭೂಮಿ ಮೇಲೆ ಜನಿಸಿ ಬಂದ ಮೇಲೆ, ಆ ದುಷ್ಟರನ್ನು ಮಟ್ಟ ಹಾಕಿದ ಮೇಲೆ ಈ ನಮ್ಮ ಎಲ್ಲ ಹಳ್ಳಿ ಜನಕ್ಕೂ ಒಳ್ಳೆಯದಾಗಿ ಆಗುತ್ತದೆ. ಅಲ್ಲಿವರೆಗೂ ಕಾಯ್ಬೇಕು ಅಷ್ಟೇ. ಹೌದು ಸರೋಜ, ಅವಾಗಲಾದರೂ ನಾವಿಬ್ಬರು ನಗುತ್ತಾ ಸಂತೋಷದಿಂದ ಬಾಳಬೇಕೆನ್ನುವುದೇ ನನ್ನ ಆಸೆ.
ನನ್ನನ್ನು ಪ್ರೀತಿಸುವುದೇ ಬರೆಯುವ ಖುಷಿ ಇನ್ನೆಲ್ಲ ಪ್ರಾಣಿ ಈ ಪ್ರೀತಿ ಎಂತ ಅಸಮಾನ ಒಂದಿಷ್ಟು ಹುಸಿ ಬಲಿಸು ಪ್ರೀತಿಸುವ ಜೋಡಿಗೆಯಲ್ಲಿ ಎಂದು ಇರಬೇಕು ಕಂದನು ಎಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀಸುವುದು ಅಕ್ಕ ಅಕ್ಕ ಬಾ ರಮಣ, ಈಗ ಬಂದ್ಯಾ? ಈಗ ತಾನೇ ಬಂದಕ್ಕ. ಮನೆ ಹತ್ರ ಹೋಗಿದ್ದೆ, ಪಕ್ಕದ ಮನೆಯವರು ಹೊಲಕ್ಕೆ ಹೋಗಿದ್ದಾರಂತ ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಬಂದೆ. ಏನ್ ರಮಣ ಹೀಗೆ ಬಂದೇನಪ್ಪ? ಆ ಮಾವ ಹೀಗೆ ಬಂದೆ. ಇಂಥ ಸಮಯದಲ್ಲಿ ಅಕ್ಕನನ್ನು ಹೊಲಕ್ಕೆ ಕರೆದುಕೊಂಡು ಬರೋದಂದ್ರೆ ಹಾ, ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳಪ್ಪ ಇವಳಿಗೆ. ನಾನು ಎಷ್ಟೇ ಹೇಳು ನನ್ನ ಮಾತೇ ಕೇಳುತ್ತಲ್ಲ ಇವಳು. ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳು. ಏನಕ್ಕ ಇದೆಲ್ಲ? ನೀನು ಹಂಗೆ ಅಂತೀಯಲ್ಲೋ, ನಿನಗೂ ಗೊತ್ತಾಗೋದಿಲ್ವಾ? ನೋಡು, ಗರ್ಭಿಣಿ ಹೆಣ್ಮಕ್ಳು ಬಂದು ಕೆಲಸ ಮಾಡಬಾರ್ದು ಅಂತ ಯಾರೂ ಹೇಳಿಲ್ಲ. ಗರ್ಭಿಣಿ ಇದ್ದಾಗ ಕೆಲಸ ಮಾಡಿದ್ರೆ ಹೆರಿಗೆನೂ ಚೆನ್ನಾಗಾಗುತ್ತಂತೆ, ಹುಟ್ಟೋ ಮಗನೂ ಚೆನ್ನಾಗಿರುತ್ತೆ ಅಂತ ಹಿರಿಯರು ಹೇಳಿದ್ದಾರೆ. ಅದೆಲ್ಲ ನಿಮಗೆ ಗೊತ್ತಾಗಲ್ಲ, ಯಾಕಂದ್ರೆ ನೀವು ಗಂಡಸರು, ನಿಮಗೆ ಗೊತ್ತಾಗೋದಿಲ್ಲ. ಹೋಗ್ಲಿ ಬಿಡು. ಅಂದಾಗೆ ರಮಣ, ನಿನ್ನ ಹೆಂಡತಿ ನಿರ್ಮಲ ಕೂಡ ಹೆರಿಗೆ ಹೋಗಿದ್ಲಲ್ಲ, ಕಳಿಸ್ಕೊಟ್ಟು ಬಂದೇನೋ? ಏನು ಮಾಡೋದಕ್ಕ, ಕಳಿಸುವುದಕ್ಕೆ ನನಗೆ ಮನಸ್ಸೇ ಇಲ್ಲ. ಅವರು ನೋಡಿದ್ರೆ ಬಿಡೋದಕ್ಕೂ ತಯಾರಿಲ್ಲ. ಮನಸ್ಸಿಲ್ಲದ ಮನಸ್ಸಿಂದ ಕಳಿಸಿಕೊಟ್ಟೆಕ್ಕ, ಮನಸ್ಸಿಲ್ಲದ ಮನಸ್ಸಿಂದ ರಮಣ, ಯಾಕಿಷ್ಟೊಂದು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತೀಯ? ಗಂಡನ ಮನೆಯಲ್ಲಿ ಎಷ್ಟೇ ಸಿರಿ ಸಂಪತ್ತು ಇದ್ದರೂ ಸಹ ಪ್ರತಿ ಒಂದು ಹೆಣ್ಣಿಗೆ ತವರ ಮನೆ ಅಂಬಲ ಇದ್ದೇ ಇರುತ್ತೆ. ಅದು ಅಲ್ಲದೆ ನಿನ್ನ ಹೆಂಡತಿ ನಿರ್ಮಳಿಗೆ ಇದು ಮೊದಲನೇ ಹೆರಿಗೆ ಯಾವತ್ತಿದ್ರೂ ತವರ ಮನೆಯಲ್ಲೇ ಆಗ್ಬೇಕೆಂದು ಹೆಣ್ಣಿನ ಆಸೆ ರಮಣ್ಣ, ಹೆಣ್ಣಿನ ಆಸೆ. ಆಗ್ಲಿ ಬಿಡಕ್ಕ, ಆ ದೇವರ ದಯದಿಂದ ಹೆರಿಗೆ ಆಗಿ ತಾಯಿ ಮಕ್ಕಳು ನಗುತ್ತಾ ಬಂದರೆ ಯಾಕೆ ಸಾಕಲ್ಲ. ಚೆನ್ನಾಗಾಗುತ್ತೆ. ನಿನಗೆ ಒಂದಲ್ಲ 2 ಮಗು ಹುಟ್ಟುತ್ತೆ. ಅಯ್ಯೋ, ಅವಳಿಗೆ
ಅಯ್ಯೋ ಅಲ್ಲ, ಇನ್ನೊಂದು ರಮಣ, ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ, ನೆನಪಲ್ಲಿಟ್ಕೋ. ಹೇಳಕ್ಕ ಅದೇನಂತ? ಮರಿಬಾರ್ದು. ಆಯ್ತಕ್ಕ, ನಿನ್ನ ಆಸೆ ಅಂತ ನೆನೆಸ್ತೇನೆ. ಅಕಸ್ಮಾತ್ ಏನಾದ್ರೂ ಹೆಣ್ಣು ಹುಟ್ಟಿದ್ರೆ ನಿನ್ಗೆ ನನ್ನ ಮಗನಿಗೆ ಕೊಡ್ಬೇಕು ನೋಡು. ಅಯ್ಯೋ, ಯಾರು ಬೇಡ ಅಂತಾರೆ ಅಕ್ಕ? ಈಗ ಹುಟ್ಟುವ ಮಗು ಹೆಣ್ಣಾದರೆ ಖಂಡಿತ ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿಕೊಡ್ತೀನಿ, ಸರಿನಾ? ಅಲ್ವೇ ಸರೋಜ? ಈಗ ಹುಟ್ಟುವ ಮಗು ಕೂಡ ಗಂಡ ಆದರೆ ಯಾರಿಗಂತ ಮದುವೆ ಮಾಡ್ತೀನಿ? ನೀವು ಬರೀ ಹಿಂಗೆ ನೋಡ್ರಿ ಮಾತಾಡೋದು. ಹೆಣ್ಣಾಗತ್ತೆ ಅಂದ್ರೆ ಗಂಡ ಆದ್ರೆ ಅಂದ್ರೆ ನಾನು ಏನ್ ಹೇಳ್ಬೇಕು? ಏನಾದ್ರೂ ಆಗ್ಲಿ, ನಮ್ದು ಅವ್ರ ಮನೆಗೆ ಹೋಗ್ಲಿ, ಅವ್ರದ್ದು ನಮ್ಮ ಮನೆಗೆ ಬರ್ಲಿ ಅಷ್ಟೇ. ಆಯ್ತು, ನೀನು ಹೇಳಿದಂಗೆ ಆಗಲಿ ಬಿಡು. ಹಾ, ಅದು ಸರಿ ಅಕ್ಕ. ಈ ಬೀಗತನ ಮಾಡುವ ವಿಷಯದಲ್ಲಿ ನಾನು ಬಂದ ವಿಷಯವನ್ನೇ ಮರ್ತು ಬಿಟ್ಟೆ. ಮಾವ, ಅಕ್ಕನನ್ನು ಎರೆಗಂತ ಊರಿಗೆ ಕರೆದುಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ. ಏನು? ನೀವು ಒಪ್ಪಿಗೆ ಕೊಟ್ಟರೆ ಇದೇ ಕರೆದುಕೊಂಡು ಹೋಗ್ತೇನೆ, ಏನಂತೀರಾ? ಏನು ಏರಿಗೆಗ? ನೋಡು ರಾಮಣ್ಣ, ಸಂಪ್ರದಾಯ ಪ್ರಕಾರ ಚೊಚ್ಚಲ ಏರಿಗೆಯನ್ನು ತವರ ಮನೆಯಲ್ಲೇ ಮಾಡಿ ಕಳಿಸಿದ್ದೇನೆ. ಅದನ್ನು ಕೂಡ ಇಲ್ಲೆಂದರೆ ಹೇಗೆ? ಇಲ್ಲೇ ಆಗಲಿ ಬಿಡು ರಾಮಣ್ಣ. ಇವ್ರು ಹೇಳುವ ಮಾತಿನಲ್ಲೂ ಸತ್ಯವಿದೆ. ಮೊದಲು ಹೆರಿಗೆಗಂತೂ ಅವ್ವ ಜೊತೆಗಿದ್ಲು, ನನ್ನ ಪಕ್ಕದಲ್ಲೇ ಇದ್ದು ಹೆರಿಗೆನೆಲ್ಲ ನೋಡ್ಕೊಂಡು. ಈಗ ಮನೆಯಲ್ಲಿ ಅವ್ವನೂ ಇಲ್ಲ, ಅವ್ವ ಇಲ್ಲದೆ ನಾನು ಆ ಮನೆಗೆ ಹೆರಿಗೆ ಹೇಗೆ ಬರೋದು? ಬೇಡ, ಇವ್ರು ಹೇಳಿದಂತೆ ಈ ಮನೆಯಲ್ಲೇ ಹೆರಿಗೆ ನಡೀಲಿ ಬಿಡು. ಅಂದರೆ ಏನಕ್ಕ ನಿನ್ನ ಮಾತಿನ ಅರ್ಥ? ನಾನು ಕೂಡ ನಿನ್ನ ಪಾಲಿಗೆ ಸತ್ತು ಹೋಗಿದ್ದೇನೆ ಅಥವಾ ತವರಿನಲ್ಲಿ ತಾಯಿ ಸತ್ತು ಹೋದರೆ ಆ ತವರಿನ ತೀರಿ ಹೋಗ್ತದೆ ಎಂದು ಹೇಳ್ತಾರೆ. ನೀನು ಕುಡಿದು ಬಿಟ್ಟಿರುವ ಯಾರನ್ನು ಕುಡಿದು ಬೆಳೆದಿರುವ ನಿನ್ನ ತಮ್ಮ ಇನ್ನು ಬದುಕಿದ್ದಾನೆ, ಇನ್ನು ಬದುಕಿದ್ದಾನೆ. ಅಯ್ಯೋ ರಮಣ, ಅದು ಹಾಗಲ್ಲಪ್ಪ. ನಿನ್ನ ಮನಸ್ಸಿಗೆ ಬೇಜಾರಾಗ್ಲಿ ಅಂತ ನಾನು ಈ ರೀತಿ ಹೇಳಲೇ ಇಲ್ಲ. ಆದ್ರೆ ಅವಾಗ ಮನೆಯಲ್ಲಿ ಅಮ್ಮ ಇದ್ಲು, ಹೆರಿಗೆ ಮಾಡಿದ್ಲು. ಈಗ ನಿನ್ನ ಹೆಂಡತಿ ಕೂಡ ತವ್ರ ಮನೆಗೆ ಹೆರಿಗೆ ಹೋಗಿದ್ದಾಳೆ. ಹೀಗಿರುವಾಗ ನಾನು ಆ ಮನೆಯಲ್ಲಿ ಹೆರಿಗೆಗೆ ಬಂದ್ರೆ ಹೆರಿಗೆ ಕೆಲಸ ಎಲ್ಲ ಗಂಡ ಮಗ ಆಗಿ ನೀನು ಹೇಗೆ ಮಾಡ್ತೀಯ ಹೇಳು? ಅದಕ್ಕೋಸ್ಕರ ಬೇಡ ಅಂತ ಹೇಳ್ದೆ ಅಷ್ಟೇ. ಅದು ನೋಡು ರಾಮಣ್ಣ, ನೀನು ಬೇಜಾರಾಗೋದಿಲ್ಲಂದ್ರೆ ನನ್ನ ಒಂದು ಮಾತು. ಹೇಗೋ ನಿನ್ನ ಹೆಂಡತಿ ತವರಿಗೆ ಹೋಗಿದ್ದಾಳೆ, ಹೆರಿಗೆಗೆ ಅಂತ ತವರಿಗೆ ಹೋಗಿದ್ದಾಳೆ. ಈ ಹೆಂಡತಿ ಬರೋವರೆಗೂ ಮನೆಯಲ್ಲಿ ಒಬ್ಬನಿದ್ದು ಏನೋ ಮಾಡ್ತೀಯ? ನೀವು ನಮ್ಮ ಜೊತೆಯಲ್ಲೇ ಇರ್ಬೋದಲ್ಲ? ಹೌದು, ಇವ್ರು ಹೇಳುವ ಮಾತಿನೆಲ್ಲ ಸತ್ಯವಿದೆ. ಅಲ್ಲೇ ಮನೆಯಲ್ಲಿ ನಿರ್ಮಲ ಇಲ್ಲ, ನೀನು ಒಬ್ಬನೇ ಹೇಗಿರ್ತೀಯ? ನೀನು ಅಂದುಕೊಂಡಂತೆ ಮನೆಯಲ್ಲಿ ನನ್ನ ಜೊತೆ ಇದ್ದಂಗೂ ಆಗುತ್ತೆ, ನನ್ನ ಹೆರಿಗೆ ಸಮಯದಲ್ಲಿ ನೀನು ಪಕ್ಕದಲ್ಲಿ ಇದ್ದಂತಾಗುತ್ತೆ. ನೀವೇ ಇಲ್ಲೇ ಇದ್ದುಬಿಡು ರಮಣ. ಅದು ಸರಿ ಅಕ್ಕ, ನೀವಿಬ್ಬರು ಒಪ್ಪಿದ ಮೇಲೆ ನಂದೇನಿದೆ. ಹಾ, ಇನ್ನೊಂದು ವಿಷಯ, ಇದೇ ವಾರದೊಳಗೆ ನಿರ್ಮಲದು ಹೆರಿಗೆ ಆಗಿತ್ತಂತ ಡಾಕ್ಟರ್ ಹೇಳಿದ್ದಾರೆ. ನಾನು ಹೋಗಿ ಒಂದೆರಡು ದಿನ ಇದ್ದ ಬರ್ಲಕ್ಕ? ಅಯ್ಯೋ, 2 ದಿನ ಯಾಕೋ? ಹೆರಿಗೆ ಆಗೋವರೆಗೂ ಅಲ್ಲೇ ಇದ್ದು ಗಂಡು ಹುಟ್ಟುತ್ತೋ ಅಥವಾ ಹೆಣ್ಣು ಹುಟ್ಟುತ್ತೋ ಅಥವಾ 2 ಹುಟ್ಟುತ್ತೋ ಎಲ್ಲ ತಿಳ್ಕೊಂಡೇ ಬಂದ್ಬಿಡು. ಆಯ್ತಕ್ಕ, ನಾನಿನ್ನು ಬರುತ್ತೇನೆ. ಏನು ರಾಮಣ್ಣ, ಇದೇ ಸಂತೋಷದ ಗಳಿಗೆಯಲ್ಲಿ ಒಂದು ನಮ್ಮ ಮನೆಯಲ್ಲಿ ಗುಣಗೋದಿನದು ಚೈತ್ರಗುಣಿ ಈ ಪ್ರೀತಿ ತರಲು ಸಾಧ್ಯಗುಣಿ. ನಮ್ಮ ಮನೆಯಲ್ಲಿ ದಿನಗೋದಿನದು ಚೈತ್ರಗುಣಿ ಬೆಳದಿಂಗಳ ಈ ತರಲು ಸಾಧ್ಯಗುಣಿ. ಹೆಚ್ಚೈನ ಸವಿಗೂಡಿದು ಈ ಪ್ರೀತಿಯ ಪರಮಾನ, ಈ ಪ್ರೀತಿಯ ಯಜಮಾನ.
ನಾನು ಹೋಗಿ ಬರಲೆ. ಆಯ್ತು ರಾಮಣ್ಣ. ಬೇಗ ಹುಷಾರಾಗಿ ನೋಡ್ಕೊಂಡು ನಿರ್ಮಲ. ಆಯ್ತಕ್ಕ, ನಾನು ಬರ್ತೇನೆ. ಫೋನ್ ಮಾಡು ಮುಟ್ಟಿದ ತಕ್ಷಣ. ಹಾ ಆಯ್ತು ರಾಮಣ್ಣ, ಆಯ್ತು ರಾಮಣ್ಣ, ಹೋಗಿ ಬಾ. ಬರುವಾಗ ಬೇಗನೆ ಒಂದು ಒಳ್ಳೆಯ ಸುದ್ದಿಯನ್ನೇ ತೆಗೆದುಕೊಂಡು ಬಾ, ನಾವು ಕಾಯ್ತಾ ಇರ್ತೇವೆ. ಆಯ್ತು ಮಾವ, ನಿನ್ನ ಆಸೆ ಅಂತೆ ಒಳ್ಳೆ ಸುದ್ದಿಯನ್ನೇ ತೆಗೆದುಕೊಂಡು ಬರ್ತೇನೆ. ನಾನಿನ್ನು ಬರ್ತೇನೆ. ರಮಣ, ಅಂದಾಗೆ ನಿನ್ನ ಹೆಂಡತಿಗೆ ಗುಲಾಬ್ ಜಾಮೂನ್ ಅಂದ್ರೆ ತುಂಬಾ ಇಷ್ಟ. ತೆಗೆದುಕೊಂಡು ಹೋಗು. ಆಯ್ತಕ್ಕ, ನಿನ್ನ ಆಸೆ ಅಂತೆ ನಾನು ಮತ್ತೆ ಹೂವು ತೆಗೆದುಕೊಂಡು ಹೋಗು. ಆಯ್ತಕ್ಕ. ಸರಿ ಸರಿ, ಫೋನ್ ಮಾಡು. ಹಾ, ನೋಡಿದ್ಯಾ ಸರೋಜ, ನಿನ್ನ ತಮ್ಮನಿಗೆ ಮಗುವಿನ ಮಕ್ಕಳು ಅಷ್ಟು ಹತ್ತಿರದಿಂದ ಕಾಯ್ತಿದ್ದಾನೆ. ನಿಮಗಿಲ್ವಲ್ಲ, ಏನಾಗುತ್ತೋ ಏನಿಲ್ಲ ಅಂತ ನಿಮಗೆ ಕಾತ್ರ ಇಲ್ಲೇನ್ರಿ? ಪ್ರತಿಯೊಂದು ಗಂಡನಿಗೂ ಹೆಂಡತಿಗೆ ಏನು ಹೆರಿಗೆ ಆಗುತ್ತೋ ಅಂತ ಕಾತ್ರ ಇದ್ದೇ ಇರುತ್ತೆ. ನೀವೇನು ಅವ್ರಕಿನ್ನ ಕಡಿಮೆ ಇಲ್ಲ, ಅವ್ರಕಿನ್ನ ಫಾಸ್ಟ್ ಆಗಿರಿ ನೀವು. ಯಾಕಂದ್ರೆ ಇವ್ರದ್ದು ಎರಡನೇದು, ನೀನು ಒಂದು. ಹೋಗ್ಲಿ ಬಿಡು ಮಾರಾಯ್ತಿ, ನಿನ್ನ ತಮ್ಮನ ವಿಷಯದಲ್ಲಂತೂ ನನ್ನನ್ನು ಸುತ್ತಿಕೊಂಡು ಸೇರಿಸಿಕೊಂಡು ಬಿಡ್ತೀಯ. ಹೋಗ್ಲಿ ಬಿಡು, ತುಂಬ ಬಿಸಿಲು ಇದೆ. ಸ್ವಲ್ಪ ಹೊತ್ತು ಈ ಮೆರವದ ನೆರಳಿನಲ್ಲಿ ವಿಶ್ರಾಂತಿ ತೆಗೆದುಕೋ. ನಾನು ಇನ್ನೂ ಸ್ವಲ್ಪ ಹೊತ್ತು ಬಾವಿ ಆಗಿದ್ದೇನೆ, ನಂತರ ಇಬ್ಬರು ಸೇರಿ ಮನೆಗೆ ಹೋಗೋಣ. ಆಯ್ತು, ಸರಿನಾ? ಸರೋಜಾ, ಸರೋಜಾ, ಇದೇನಂತ ನೋಡು. ರೀ, ಇದು ಬಂಗಾರದ ನಾಣ್ಯ ರೀ. ಇನ್ನು ಬಂಗಾರ ನಾಣ್ಯನಾ? ಇರು ಸರೋಜಾ, ಇನ್ನಿರೋದೇನು ನೋಡೋಣ. ಸರೋಜಾ, ನೋಡ್ರಿ ಎಷ್ಟೊಂದು ಬಂಗಾರದ ನಾಣ್ಯಗಳು. ನಮ್ಮ ದೈವದ ಬಾಗಿಲು ತೆರೆಯಿತು ಸರೋಜಾ, ನಮ್ಮ ದೈವದ ಬಾಗಿಲು ತೆರೆಯಿತು. ಎಷ್ಟೊಂದು ಬಂಗಾರದ ನಾಣ್ಯಗಳಿವೆ. ಹೌದಲ್ಲ ಸರೋಜಾ, ನಾವು ಪಡುತ್ತಿರುವ ಕಷ್ಟವನ್ನು ನೋಡಲಾರದೆ ಆ ದೇವರು ಕೊಟ್ಟ ಕಾಣಿಕೆಯೆಂದು ಕಾಣುತ್ತದೆ. ಹೌದು ರೀ, ನೀವು ಹೇಳುವ ಮಾತಿನಲ್ಲಿ ನಿಜವಿದ್ದರೂ ಸಹ ಇದು ನಿಧಿ ಅಂದ ಮೇಲೆ ಇದು ಯಾವತ್ತಿಗೂ ದೇವರಿಗೆ ಸ್ವತ್ತಾದದ್ದು. ನಮಗ್ ಬೇಡ ರೀ, ಇದರಿಂದ ಏನಾದ್ರೂ ಕೆಡುಕಾದ್ರೆ ಆಗ್ಬೋದು. ಬೇಡ, ಈ ನಿಧಿ ಮಾತ್ರ ಕೈ ಹೋಗೋದಿಲ್ಲ. ಸರೋಜಾ, ಏನು ಹೇಳುತ್ತಿರುವೆ ನೀನು? ಈ ನಿಧಿಯನ್ನು ನೋಡಿದ ತಕ್ಷಣ ನಿನಗೆ ಬುದ್ಧಿ ಭ್ರಮಣ ಆಯ್ತೆ. ಮನೆಗೆ ಬಂದ ಭಾಗ್ಯಲಕ್ಷ್ಮಿಯನ್ನು ಬೇಡವೆಂದು ಹೇಳುತ್ತಿರುವೆಯಲ್ಲ, ನಿನಗೇನಾದರೂ ತಲೆ ಕೆಟ್ಟಿದೆ? ಛೇ, ಅದು ಹಾಗಲ್ಲ ರೀ. ಸ್ವಲ್ಪ ನಾನು ಹೇಳುವ ಮಾತನ್ನ ಕೇಳಿ. ತಾಯಿಯ ಒಡಲಲ್ಲಿ ಸಿಕ್ಕ ಪ್ರತಿಯೊಂದು ವಸ್ತು ಸಹ ಸರ್ಕಾರದ ಸ್ವತ್ತಾಗಿರುತ್ತೆ. ನೋಡಿ, ನಮ್ಮಂತ ಬಡವರಿಗೆ ಏಕ್ರಿ ಈ ರೀತಿಯೆಲ್ಲ ಆಸೆ? ಇನ್ನು ದೇವರು ರಟ್ಟೆಯಲ್ಲಿ ಶಕ್ತಿ ಕೊಟ್ಟಿದ್ದಾನೆ, ದುಡಿದು ತಿನ್ನೋಣ. ಪರರ ಸ್ವತ್ತಿಗೆ ಆಸೆ ಪಡೋದು ಬೇಡ ರೀ, ಆಸೆ ಪಡೋದು ಬೇಡ. ಅಂದರೆ ನಾವು ಮತ್ತೊಬ್ಬರಿಗೆ ಮೋಸ ಮಾಡಿ ತಂದಿದ್ದೇವಾ, ಅಥವಾ ಯಾವುದಾದ್ರೂ ಮನೆಕರಣೆ ಮಾಡಿ ತಂದಿದ್ದೇವಾ? ಸರೋಜಾ, ಈಗಿನ ಕಾಲದಲ್ಲಿ ದುಡ್ಡಿಗಾಗಿ ಮನುಷ್ಯರನ್ನೇ ಕೊಲೆ ಮಾಡುವ ಈಗಿನ ಕಾಲದಲ್ಲಿ ನಮಗಾಗಿ ಒಲಿದು ಬಂದ ನಿಧಿಯನ್ನು ಬೇಡವೆಂದು ಹೇಳುತ್ತಿರುವಲ್ಲ, ಏನಾಗಿದೆ ನಿನಗೆ? ಅದು ಹಾಗಲ್ಲ ರೀ. ಕಂದು ಬಣ್ಣದ ಲೋಹಕ್ಕೆ ನಾವೇನಾದರೂ ಮರುಳಾದರೆ ಮುಂದೊಂದು ದಿನ ನಮಗೆ ಕೇಡುಂಟಾಗುತ್ತದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ಹೋಗುತ್ತದೆ. ಮುಂದೆ ಏನಾದರೂ ಆಪತ್ತಾದರೆ ನಮಗೆ ಯಾರು ಗತಿ ರೀ? ನಾವು ಒಂದನ್ನ ಪಡೆದುಕೊಳ್ಳಬೇಕಾದರೆ ಮತ್ತೊಂದನ್ನ ಕಳೆದುಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿ ಇದಕ್ಕೆ ಆಸೆ ಪಡೋದು ಬೇಡವೇ? ಸರೋಜಾ, ಯಾಕೆ ಈ ರೀತಿ ಭಯದಿಂದ ಏನೇನೋ ಕಲಿಸಿಕೊಂಡು ಮಾತನಾಡುತ್ತಿರುವೆಯಲ್ಲ? ಇದು ಒಂದು ಸಾರಿ ನನ್ನ ಮಾತು ಕೇಳು ಸರೋಜಾ. ಇದರಿಂದ ನಮಗೆ ಬಂದ ಕಷ್ಟ ಕಾರ್ಪಣ್ಯಗಳನ್ನು ತೊರೆದು ಅಷ್ಟೇ ಅಲ್ಲ, ನಮ್ಮ ಒಲವನ್ನು ಬಿಡಿಸಿಕೊಂಡು ರಾಜ ಮಹಾರಾಜರಾಗಿ ಬದುಕಬಹುದು. ಹಾಗಂತ ಗಗನದಲ್ಲಿ ಹಾರಾಡುವ ಹಕ್ಕಿಯನ್ನು ತಂದು ಪಂಜರದಲ್ಲಿಟ್ಟರೆ ಆ ಹಕ್ಕಿಯು ಸಂತೋಷವಾಗಿರುತ್ತದೆ. ದಿನ 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 ಕೊರಗಿ 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 ಒಂದಲ್ಲ ಒಂದು ದಿನ ಪ್ರಾಣವನ್ನೇ ಬಿಡುತ್ತೆ. ಹಾಗಂತ ಈ ಕಂದು ಬಣ್ಣದ ಲೋಹಕ್ಕೆ ಆಸೆ ಪಟ್ಟರೆ ನಮ್ಮ ಗತಿ ಸಹ ಸರೋಜಾ,
ಬೇಡ ಸರೋಜ, ಹಠ ಮಾಡಬೇಡ. ನನ್ನ ಮಾತು ಕೇಳು ಸರೋಜ. ಬೇಡ ಬೇಡ ಬೇಡ. ನಾನೆಷ್ಟು ಬೇಡವಂತ ಹೇಳಿದ್ರು ಸಹ ಈ ಕಂದು ಬಣ್ಣಕ್ಕೆ ಆಸೆ ಪಡ್ತಾ ಇದ್ದೀರಲ್ಲ ರೀ. ಇದನ್ನ ಪಡೆದುಕೊಂಡ ಮೇಲೆ ನಿಮಗೇನಾದರೂ ಆದರೆ ನನಗೆ ಅರುಗತಿ ರೀ. ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ಈ ದೇವರ ನಿಧಿಯನ್ನ ನಾವು ಪಡೆದುಕೊಂಡರೆ ಕೇಡು ಬರುವುದೆಂದು ಹಿರಿಯರು ಹೇಳಿದ್ದಾರೆ. ಅದಕ್ಕಾಗಿ ನಿಮಗೇನಾದರೂ ಆದರೆ ನನಗೆ ಅರುಗತಿ. ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ನನಗೆ ನೀವು ಬೇಕು ರೀ, ನನಗೆ ನೀವು ಬೇಕು. ಈ ಹಣಕ್ಕಿಂತ ಹೆಚ್ಚಾಗಿ ನನ್ನ ಪತಿ ದೇವರಾದ ನೀವಿಲ್ಲಿ ಬದುಕಲು ಸಾಧ್ಯ. ಮೆಚ್ಚಿದ ಸರೋಜ, ನಿಮ್ಮ ದಿಟ್ಟ ನುಡಿಗೆ ಮೆಚ್ಚಿದೆ. ಸಿಕ್ಕಿರುವ ಬಂಗಾರಕ್ಕಿಂತ ತಕ್ಕಿರುವ ಗಂಡನೆ ಲೇಸೆಂಬಂತೆ ದುರಹಾಸೆಯಿಂದ ತುಂಬಿರುವ ನನ್ನ ಕಣ್ಣಿನ ಪೊರೆಯನ್ನು ಹರಿದು ಹಾಕಿಬಿಟ್ಟೆ ಸರೋಜ, ಹರಿದು ಆಗಿಬಿಟ್ಟೆ. ಆಗಲಿ, ನೀ ಹೇಳಿದ ಹಾಗೆ ಆಗಲಿ. ಇದನ್ನು ಸರ್ಕಾರಕ್ಕೆ ಒಪ್ಪಿಸೋಣ ಅಂತ ಆಯ್ತೆ? ಆದಷ್ಟು ಬೇಗ ಹೋಗಿ ನಮಗೆ ನಿಧಿ ಸಿಕ್ಕಿರುವ ವಿಷಯ ಗೌಡರಿಗೆ ಗೊತ್ತಾದರೆ ನಮಗೆ ಉಳಿಗಾಲವಿಲ್ಲ. ಆದ ಕಾರಣ ಈ ವಿಷಯ ಗೌಡರಿಗೆ ಗೊತ್ತಾಗುವ ಮೊದಲು ಸ್ಟೇಷನ್ಗೆ ಹೋಗಿ ಇದನ್ನು ಒಪ್ಪಿಸೋಣ. ಬನ್ನಿ ಹೋಗೋಣ. ಆಯ್ತು. ಚೆಲುವೆ ನಾಯಕ ನಾಯಕ ನಾಯಕನೇ, ನಾಯಕ ನಾಯಕ ನಾಯಕನೇ, ನಾಯಕ ನಾಯಕ ನಾಯಕನೇ, ನಾಯಕ ನಾಯಕ ನಾಯಕನೇ. ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋಣ ದೊಡ್ಡ ರೋಗ.
ಹಿಂದಿನ ಯುಗದಲ್ಲಿ ಯುದ್ಧಕ್ಕೆಂದು ಸಿದ್ಧನಾದ ಶಿಖಾಮಣಿಗಳನ್ನು ಸದ್ದಿಲ್ಲದ ಹಾಗೆ ಸಮಾಧಿಯನ್ನು ಮಾಡಿ ಇತಿಹಾಸವನ್ನು ಸೃಷ್ಟಿಸುವ ನನ್ನಂತ ಹಿಟ್ಲರ್ ಮಾತಲ್ಲಿ ಬದುಕಬಹುದು. ಬಣ್ಣ ಬಣ್ಣದ ಈ ಲೋಕದಲ್ಲಿ ಅರೆ ಬಂದ ಹಾಗೆ ಹಾರಾಡುವ ಪತಂಗಗಳಿಗೆ ನನ್ನ ಮಕರ ಅಂಧದಾಸೆಯನ್ನು ತೋರಿಸಿ ನನ್ನ ತೂಗು ಮಂಚ ಕೇಳಿದುಕೊಂಡು ಆಸಿದವರಿಗೆ ಅಮೃತವನ್ನು ನೀಡುವ ನಿಷ್ಠಾವಂತ ತಾಯಿ ಗರ್ಭದಲ್ಲಿರುವಾಗಲೇ ಕೈಯಲ್ಲಿ ಮಚ್ಚು ಹಿಡಿದು ಹುಟ್ಟಿರುವ ಈ ಸಾಕು ಸತ್ತ ಗೋರಿಯಲ್ಲಿ ಮಲಗಿರುವ ಹೆಣ್ಣು ಕೂಡ ಅನ್ನು ಕಂಡು ಬಿಟ್ಟು ನೋಡಿ ಗಡಗಡನಾಡಿಗೆ ಮತ್ತೆ ಸತ್ತು ಹೋಗುತ್ತದೆ. ಇಂಥ ಚತುರ್ಮುಖ ಬ್ರಹ್ಮನಾದ ನನಗೆ ಕೇವಲ ಒಂದು ಮ್ಯಾನೇಜರ್ ಪಟ್ಟವನ್ನು ಕೊಟ್ಟು ಕೋಟಿ ಕೋಟಿ ಹಣವನ್ನು ಸಂಪಾದನೆ ಮಾಡ್ತಿದ್ದಾನಲ್ಲ ಗೌಡ. ನಾನೇ ಹಳ್ಳಿಯ ಹುಲಿ ಎಂದು ದಿಲ್ಲಿವರೆಗೂ ದರ್ಬಾರ ಮಾಡಿದರೆ ಅದೇ ಹುಲಿಗೆ ಲಂಗು ಲಗಮ ಹಾಕಿ ನಾ ಹತ್ತಿ ಮರಿಯ ಕುರಿಯನ್ನಾಗಿ ಬೆಳೆಸಿಕೊಳ್ಳುತ್ತೇನೆ ಒಂದು ವೇಳೆ ನಾನೇ ಸೊಡು ತೀರಿಸಿಕೊಂಡ ಹುಲಿಯೊಂದು ಹಾರಾಡಿದರೆ ಇಲಿಯ ಹಾಗೆ ಬೀಳುವೆ ಈ ಬೇಟೆಯಲ್ಲಾಡುವ ಬೇಡನ ಮನೆಯಲ್ಲಿ. ಅಮಾಯಕರ ತಲೆಯನ್ನು ಬೆಳೆಸಿ ಹಣವನ್ನು ಮಾಡಿರುವ ನಿನಗೆ ಎಷ್ಟು ಗೊತ್ತಿರಬೇಕಾದರೆ ನಿನ್ನಂತ ಹುಲಿಗಳನ್ನು ಗುರಿ ಇಟ್ಟವರನ್ನು ಆದ ರಾಶಿ ಮಾಂಸವನ್ನು ತೆಗೆದು ತಿನ್ನುವ ಈ ಬೇಟೆಗಳು ಇನ್ನಷ್ಟು ಮಾಡಬೇಡ. ಮುಂದೆ ನೋಡು ಮಗನೇ, ಆ ನಿನ್ನ ಕೋಟಿಗಳ ಕೋಟೆಗೆ ಕೂಟವನ್ನು ತೆಗೆದು ನಿನ್ನ ಸರ್ವಾಸ್ತಿಯನ್ನು ದೋಚಿಕೊಂಡು ನಿನಗೂ ತುಳಿಯಲಾಗಿ ನಿನ್ನ ಪರಾರಿಯಾಗದಿದ್ದರೆ ನಾನು ಸಕಲ ಕಲವಲ್ಲವ ಅಭಿನಯ ಚಕ್ರವರ್ತಿ ಕೊಂಡ ಜಗರಧ್ವಜ ಹೆಂಗಿದ್ರಪ್ಪ ಕೊಟ್ಟನಕಲ್ ಬಾಯ್ಸ್ಗಳ? ಬೆಲ್ಲ ರೀ ಬೆಲ್ಲ, ಬೆಲ್ಲ ರೀ ಬೆಲ್ಲ. ಬಾ 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 ಬಾ. ಈ ಬ್ಯಾಸಿಗೆ ಕಾಲ ಬಂದ್ಬಿಟ್ರ ಯಾರು ಬೆಲ್ಲನ ತಗೊಂಬೋದಿಲ್ಲ ನೋಡ. ಮಳೆಗಾಲ ಬಂತಂದ್ರೆ ನೋಡು ಸಾಕು ನಮ್ದು ಗಿರೇಕಿ ಅವಾಗ. ಬರ್ರಿ 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 ಬರ್ರಿ, ಯಾರಿಗ್ ಬೇಕವ್ರು ಪಟ ಪಟ ಬರ್ರಿ. ಖಾಲಿ ಆದ್ರ ಮತ್ತ ಬೇಕಂದ್ರೆ ಸಿಗೋದಿಲ್ಲ. ಅಳಿಯ ಬಂದಾಗ
ಉಗ್ಗಿ ಮಾಡದ ಮಾವ ಬಂದಾಗ ಶಿಕಾಣಿ ಹೊಡೆದ ಬರ್ರಿ 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 ತೋ ಸಾಕಾಗಿ ಹೋದಪ್ಪ ನಮ್ಮ ಅಲ್ಲ ಇಂಥ ಸಂತಿ ಗದ್ದಲ್ದಾಗ ಒಬ್ಬರ ಒಂದು ಸುಂದರವಾದ ಹುಡುಗಿ ಬೇಕು ಬೇಕು ಅಂತ ಕೇಳೋರಿಲ್ಲ ನಾ ಈ ಊರಾಗ ಅಂತೇನೆ ಬಾ ಇಂಥ ಕತ್ಲಾಗೈತೆ ನಮಗೆ ಸಾಕಾಗಿ ಹೋಗ್ಬಿಟ್ಟೈತೆ ನೋಡ ಬರ ಅಂತಿದ ಎಷ್ಟೊತ್ತ ಒಳ ಹೋಗ್ತೋ ಒಂದು ತಿಳಿವಂತ ನನಗ ಅಲ್ಲಿಂದ ಹಣ್ಣಿನಂತ ಹುಡುಗಿ ಬಂದು ಈ ಬಾಲು ಹೊಸ ಬಾಲು ಹುಡುಗಿ ಬಂದ್ರೆ ನೋಡು ಹುಡುಗಿ ಬಂದ್ರೆ ನೋಡು ಭದ್ರ ಮಾಮನ ಬುಲೆಟ್ ಗಾಡಿ ನಾಟಕ ಹುಡುಗರ ಬೆಕ್ಕಿ ಬೆಕ್ಕಿ ನೋಡ್ತಾರ ಹುಡುಗಿ ರೋಸ್ ಕೊಟ್ಟಾಳು ಹುಡುಗಿ ರೋಸ್ ಕೊಟ್ಟಾಳು ನಾಟಕ ಹುಡುಗಿ ನಮ್ಮ ನಾಟಕ ಹುಡುಗಿ ಕಟ್ಟಾಳು ರೋಸ್ ಕೊಟ್ಟಾಳು ನಂಬರ್ ಕೊಟ್ಟಾಳು ರೋಸ್ ಕೊಟ್ಟಾಳು ನಂಬರ್ ಕೊಟ್ಟಾಳು ಕತ್ತಲದಾಗ ಬಂದ ಸಿಕ್ಕೈತೆ ಹುಡುಗೆ ಆಗೋದು ಮೈ ಕೈ ತಡಿಯಕ್ಕಾಗೋದಿಲ್ಲ ನೋವ ತಂಡಿ ತಂಡಿ ಹವಾದಾಗ ತಿಂಡಿ ತಿಂಡಿ ಸಂಸಾರ ಮಾಡುತ್ತಿರುವ ಜನ ಅಲ್ಲೇನು ಹುಡುಗರ ಮುದುಕರಿಗೆಲ್ಲ ಹೊಟ್ಟೆನು ಟೆನ್ಷನ್ ತಂಡಿ ಹವಾದಾಗ ತಿಂಡಿ ತಿಂಡಿ ಸಂಸಾರ ಮಾಡುತ್ತಿರುವ ಜನ ಅಲ್ಲೇನು ಹುಡುಗರ ಮುದುಕರಿಗೆಲ್ಲ ಹೊಟ್ಟೆನು ಟೆನ್ಷನ್ ಸಂತಿಗೆ ಬಂದಾಗ ಬೆಟ್ಟಾಗು ನನ್ನ ಗೆಳತಿ ಸಂತಿಗೆ ಬಂದಾಗ ಬೆಟ್ಟಾಗು ನನ್ನ ಗೆಳತಿ ನೀರು ತರಸಿದೆ ಕಣ್ಣಾಗ ನನ್ನ ಗೆಳತಿ ಗಿಡ ಮರತ ಹಾಕಿರಲಿ ಊರಾಗ ಗೆಳತಿ ನಿನ್ನ ಚಿಂತಾಗ ನನ್ನ ಸಂತಿ ಮುಗುದೋಟ ಗೆಳತಿ ನಿನ್ನ ಚಿಂತಾಗ ನನ್ನ ಸಂತಿ ಮುಗುದೋಟ ಹಾಳ ಜೀವ ಉಳದೈತಿ ಊರಾಗ ನನ್ನ ಗೆಳತಿ ನಿನ್ನ ಮರತ ಹಾಗಿರಲಿ ಊರಾಗ ಹಬ್ಬದೇನೋ ಮಡಿ ಮಾರಿ ನೋಡಕ ಬಂದೆ ಹಬ್ಬದೇನೋ ಮಡಿ ಮಾರಿ ನೋಡಕ ಬಂದೆ ಯಾರ ನೀನು ರೋಜಾ ಹೂವೆ ಯಾರ ನೀನು ಮಲ್ಲಿಗೆ ಹೂವೆ ಹೇಳುವೋ ಚಲುವೆ ಚಲುವಿನ ಹೂವೆ ಸುಗಂಧ ಹೂವಲ್ಲಿ ಕೂಡಿಕೊಂಡಿತ್ತಂತೆ ಸಂಗೀತ ನನ್ನಲ್ಲಿ ಸೇರಿಕೊಂಡಿತ್ತಂತ ಸಂತೋಷ ನನ್ನಲ್ಲಿ ಸೇರಿಕೊಂಡಿತ್ತಂತ ಯಾರ ನೀನು ರೋಜಾ ಹೂವೆ ಯಾರ ನೀನು ಮಲ್ಲಿಗೆ ಹೂವೆ ಹೇಳುವೋ ಚಲುವೆ ಚಲುವಿನ ಹೂವೆ ಹತ್ತಿ ಬರ್ತಿದ್ದೆಲ್ಲ ಹುಡುಗ ಹತ್ತರ ಬಸ ಹತ್ತಿ ಬರ್ತಿದ್ದೆಲ್ಲ ಹುಡುಗ ಹತ್ತರ ಬಸ ಬದಲಿನ ಸ್ಥಿತಿಯಲ್ಲ ಇದರಪ್ಪ ಅಂದ್ರೆ ಹುಟ್ಟಿ ಬೆರಗಾಗಿ ಹಿಂದೆ
ಮನಸ್ಸಿನೊಳಗೆ ಖಾಲಿ ಖಾಲಿ ನೀ ಮನದೊಳಗೆ ಎಂದರು. ಮನಸ್ಸಿನೊಳಗೆ ಖಾಲಿ ಖಾಲಿ ನೀ ಮಾತೊಳಗೆ ಎಂದರು. ಮಲ್ಲಿಗೆ ಸಂಪಿಗೆ ತರದೆ ಹೋದರೆ ನೀ ನನಗೆ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ ಸಾಕ್ ಮಾಡು, ಇನ್ನ ಜಗ್ಗಿ ಐತೆ ಕತೆ, ಇನ್ನ ಬೆಳತನ ಐತೆ. ಅಡಿ ಎಷ್ಟನ ಇನ್ನ ಉರ್ಪು ಬಾಳ ಐತಿ. ಈಗಾರ ಬಂದಿವಿ ಯಾಕೆ ಬೆಳೆ ಕರೆಯಾಗಂಟ ಚಾಲು ಆಗ್ಬೇಕಂದ್ರೆ ಸ್ವಲ್ಪ ಕುಟಿಗೆ ಅಂತ ಇರ್ಬೇಕು. ಇಲ್ಲಂದ್ರ ಎಲ್ಲ ಇವಾಗ ಮುಗಿದೋಗ್ಬಿಡ್ತದ. ಏನಿದ್ರು ಒಮ್ಮ ಹುರುಪು ಹೇಳ್ಬೇಕು. ಪರವಾಗಿಲ್ಲ. ಒಮ್ಮೆ ಉರ್ಪಂದ್ರ ಸಾಕಾಗಕ್ಕಿಲ್ಲ. ಅವಾಗ ಉಂಡ್ಕಂತ ಇರ್ಬೇಕು. ಅವಾಗ ಹೊಟ್ಟೆ ತುಂಬ್ತದ. ಒಂದೇ ಸತಿ ಉಂಡ್ರ ಅದು ಚಲೋ ಅಲ್ಲ, ಶಕ್ತಿ ಬರೋದಿಲ್ಲ. ಒಂದೇ ಸತಿ ಉಂಡ್ಬಿಟ್ರ ತಡಿ ಇನ್ನೊಂದು ಎಬ್ಬಿಸ್ತೀನಿ. ಗಡ್ಬಡಿಸಿ ನಾನ ಕೆಲ್ಸಿಗೆ ನಡೆದ್ರ ಗಡ್ಬಡಿಸಿ ನಾನ ಕೆಲ್ಸಿಗೆ ನಡೆದ್ರ ನೋಡ್ತಾನ ನನ್ನ ಮಗ. ಹಂಗನಕ್ ಹೋಗ್ಬೇಡ ನೀವ. ಇಲ್ಲಿ ರಾಜರು ನಾವೇ ಇದೀವಿ. ರಾಜರು ನೀವಾದ್ರ ಮತ್ ಮಕ್ಕೊಂಡೈತಲ್ಲ ನಿಮ್ದು. ಹೆಂಗ ಮಕ್ಕಂತೈತೆ? ಇನ್ನ ಜಗ್ಗಿ ಐತೆ. ಇನ್ನು ಇವಾಗ ಚಾಲು ಆಗೈತೆ ಮೋಟ್ರ. ನಾವೇನಾರ ನೀರು ಬಿಟ್ಟು ಅನಕ 1 ಎಕರೆ ಕಲಾಸು ಒಂದೇ ತಾಸಿನ ತೊಗೊಂಡೋಗ್ಬಿಡ್ತದ. ನಿನ್ನ ಹುರುಪು ಬಾಳ ಐತಿ. ಅದ್ರ ಬಿಡು. ಅಲ್ಲ ನಿನ್ನ ಸತ್ಯನ ಸಾಲಿ, ನಿನ್ನ ಪಿಡಗ ಬರ್ಲಿ, ನಿನ್ನ ಕುಣಿಯಾಗಿಟ್ಟು ಕುಣ್ಕೊಂತ ಬರ್ಲಿ, ನಿನ್ನ ದೇವಸ್ಥಾನ ರ್ಯಾಲಿ ಬಂದು ಹೊಯ್ಕೋತ್ ಹೋಗಿ. ಅಲ್ರಿ ಹೆಣ್ಮಕ್ಳು ಎಂದರ ಕಂಡರ ಇಲ್ಲ ಅಂತೀನಿ ಅಲ್ರಿ. ಅವಲ್ಲ ಸಂತಿಗೆ ಗಂಡ್ಮಕ್ಳು ಎದಕ್ ಬರ್ತಾರ? ಸಂತಿ ಮಾಡ್ಕೊಂಡು ಹೋಗಕ್ ಬರ್ತಾರ, ಇಲ್ಲ ಹೆಣ್ಮಕ್ಳಿಗೆ ಡಿಕ್ಕಿ ಹೊಡೆದು ಸಮಾಧಾನ ಮಾಡ್ಕೊಂಡು ಹೋಗಕ್ಕೆ ಬರ್ತಾರೇನೋ ಅಲ್ರಿ. ನಮ್ಮ ಅಪ್ಪಗೆ ಎಷ್ಟು ಹೇಳಿ, ಯಪ್ಪ ನನಗ್ ಸಂತಿ ಕಳಿಸ್ಬೇಡ, ನಾ ಹೋಗೋದಿಲ್ಲ ಅಂದ್ರೆ ಹೋಗೋದಿಲ್ಲ ಅಂದ್ರ ಎಲ್ಲಿ ಕೇಳ್ತೇನ್ರಿ ಆ ಪಿಂಡ್ರಿ ನನ್ನ ಮಗನ. ಯವ್ವ ಮಗಳ ನನ್ನ ಮಳಕಲ್ಲ ಭಾಳ ಬ್ಯಾನ್ ಆಗೈತಿ, ನೀನ ಇವತ್ತು ಹೋಗ್ಬಾ ಅಂದ. ನಮ್ಮ ಸಂಕಟ ನಮ್ಗಾರಿ ಯಾರ ಮುಂದೆ ಹೇಳ್ಬೇಕ? ಹಲೋ ಮೇಡಮ್ ಅವ್ರೆ, ಯಾಕೆ ಭಾಳ ಸಿಟ್ಟಾಗಿರಲ್ಲ? ಸಮಾಧಾನಕ್ಕೆ ಸ್ವಲ್ಪ ಬೆಲ್ಲ ಕೊಡ್ಲೇನಾ? ಅಲ್ಲ ಅಲ್ರಿ ಅವನ್ಕಿಂತ ಜಬರ್ದಸ್ತ್ ಪಿಂಡ್ರಿ ನನ್ನ ಮಗನ ಅದನ್ರಿ ಇವ. ಏ ಜೋಕ್ ಮಾರ, ಹಳಿ ಜೋಕ್ ಮಾರ, ಬಾಳ ಚಂದ ಜಾಡಿಸ್ತೀವಿ. ಅದಕ್ಕ ಕರ್ಕೊಂಬಂದಾರ ನಮ್ಗೆ ಇಲ್ಲಿಗೆ. ಏನ ಚಟ್ ಅನ್ಸದ? ಏನ ಬೆಳತನ ಬಾಳ ಐತಿ. ಅಲ್ಲ ನಿನ್ನ ಪಿಂಡ್ರಿ ನನ್ನ ಮಗನ. ಅಲ್ಲ ಹೆಣ್ಮಕ್ಳು ಹೆಂಗದರ ಅನ್ನೋದು ಸ್ವಲ್ಪ ಐತಿಲ್ಲ. ಅಲ್ಲ ಹೆಣ್ಮಕ್ಳು ನೋಡಿದ್ರ ಹಂಗ ನಿಮ್ದು ಎದ್ದೇಳ್ತೈತೇನು ಹುರುಪ? ಅದ ಬಿಡ. ನೀನ ಬೆಲ್ಲ ಕೊಡ್ತೀನಿ ಅಂತ ಹೇಳಾಕತ್ತಿಲ್ಲ, ಬೆಲ್ಲ ಕೊಡಾಕ ನನ್ನ ಸಣ್ಣ ಕೂಸ ಅಂತ ಮಾಡಿ ಏನ ನೋಡ. ಬೆಲ್ಲ ಕೊಡಾಕ ಬಂದ್ರ ನಿನಗೆ ಪ್ಯಾಂಟ್ ಫುಲ್ಲಾನ ಮಾಡ್ತೀನಿ. ಮೊದಲು ನಿನ್ ಜಾಗ ಖಾಲಿ ಮಾಡ್ಬೋದು. ರೀ ಮೇಡಮ್ ಅವ್ರೆ, ನೀವ್ ಯಾಕೆ ಸಿಟ್ ಮಾಡ್ಕೊಂತೀರಿ? ಈಗ ನಾ ಕೊಡೋ ಬೆಲ್ಲನ ಒಮ್ಮೆ ನಿಮ್ ಬಾಯಾಗ ಇಟ್ಕೊಂಡು ನೋಡ್ರಿ, ಎಷ್ಟು ರುಚಿ ಆಯ್ತಂತ ಗೊತ್ತಾಗ್ತೈತಿ ನಮ್ ಬೆಲ್ಲ. ಅಲ್ಲ ರುಚಿ ಐತೆ ಅಂತ ಹೇಳಿ ನಿನ್ನ ಬೆಲ್ಲ ಬಾಯಾಗ ಇಟ್ಕೊಳಕ ನಾ ಏನು ಎಲ್ಲಾ ಹೆಂಗಸರಂಗ ತಿಳ್ಕೊಂಡೆ ನಮ್ಮ ಮಗನ? ಅಲ್ಲೇ ಇವಳ ನಿಂಗಮ್ಮ ಬಸರದಳಂತಂದ್ರ ನೀನ ಯಾಕೆ ಒಟ್ಟು ಬಿಟ್ಕೊಂಡು ನೋಡ್ತೀಯ ಸುಂದ್ರವ್ವ? ಅಲ್ಲ ನಿಮ್ದೇನ್ ಕಮ್ಮಿ ಆಯ್ತು ತಿಳ್ಕೊಂಡೇನೋ ಪಿಂಡ್ರಿ ನನ್ನ ಮಗನ. ಅಲ್ಲ ನಿಂದು ಹೇಳ್ತೀನಿ ಕೇಳ ಸುಕುಮಾರ.
ಮಾಡಿ ಹೇಳ್ತೀನಿ. ಅಲ್ಲ ಹೆಣ್ಮಕ್ಳ ಬಗ್ಗೆ ಹೆಂಗ ಮಾತಾಡಕತ್ತೇನ ನಂದಿನ? ಅಲ್ಲ ಬೆಲ್ಲ ಬಾಯಾಗ ಇಡ್ತೀನಿ ಅಂದವನ ನೀನ, ಮತ್ತೆ ಈಗ ಸಿಟ್ಟಿನಿಂದ ಮಾತಾಡಕತ್ತವನ ನೀನ. ನೋಡ್ ದೋಸ್ತ, ಮೊದಲ ನಮ್ಮ ಅಣ್ಣ ತಮ್ಮರು ಬಾಳ ಹುರುಪಿಲೆ ಅದಾರ, ಮಕ್ಕೊಂಡಾರ ಅವ್ರು. ಏನ್ ಕೇಳ, ಅಣ್ಣ ತಮ್ಮರು ಆದ್ರ ಹುರುಪು ಎದ್ದಂಗಿಲ್ಲ. ಇಲ್ಲ ಕುಂತಾರಲ್ಲ ನಮ್ಮ ಮಾವಗಳ, ಇಷ್ಟ ಐತಿ ಸೌಂಡ್ ನಡಿ ತಡಿ ನಾನ್ ದೈತಿನ ಅವಸರ ಮಾಡಕ್ ಹೋಗ್ಬೇಡ. ನಾನು ಇನ್ನೂ ಶುರು ಮಾಡಿಲ್ಲ, ನಿಂದು ನೆನೆತನ ಸುಮ್ಕೆ ಇದೀನಿ ನಾನು. ಹಿಂದೆ ಬಂದು ಗುಮ್ಮತ್ತಾರ ಮಗನ, ಆಗ ನೀ ಬೆನ್ನಿಗೆ ಕಾಲು ಹಚ್ಕೊಂಡು ಓಡ್ಬೇಕಾಗುತ್ತ. ಮೊದಲು ಇಲ್ಲಿ ಜಾಗ ಖಾಲಿ ಮಾಡಲ್ಲ ನೀನ, ಹಂದಿ ಮಾರೆ ಅವನ. ನಾ ಹಂದಿ ಮಾರವ ಅಲ್ಲೋ ಯವ್ವ, ಹುಗ್ಗಿ ಮಾಡಕ ಬೆಲ್ಲ ಮಾರವ ಬೆಲ್ಲ. ಅದಕ್ಕೆ ಸ್ವಲ್ಪ ಶಾಂಪಲ್ ಆಗಿ ಬೆಲ್ಲ ಕೊಡ್ತೀನಿ, ಬಾಯಿಗೆ ಇಟ್ಕೊಂಡು ನೋಡಂದೆ. ಹಾ ನೀ ಬೆಲ್ಲ ಮಾರವನ ಅಲ್ಲ, ಮೊದಲ ಹೇಳಬೇಕಲ್ಲ ಕುಲ್ಲ. ಇಲ್ಲಿ ಕಂದ ನನ್ನ ಕೈಲಿ ತಗೊಂತಿದ್ದೀನಿ ಕಲ್ಲ. ಅದು ಇರ್ಲಿ ಬಿಡು, ಇಲ್ಲಿ ಬಾ, ಅಷ್ಟು ದೂರ ಹಾಕೊಂಟಿ ಬಲ್ಲ. ಮೊದಲ ನೀನು ಬೆಲ್ಲ ಕೊಡಲ್ಲ, 1 kg. ಆಹಾ, ಇಷ್ಟು ಚಂದ ಕೇಳಿದ್ರ ಹೆಂಗ ಅಂತೀನಿ. ಅಲ್ಲ 1 kg ಬೆಲ್ಲ ಕೇಳ್ತಿರಲ್ಲ, 1 kg ಬೆಲ್ಲ ನಿಮಗ, ನಿಮ್ಮ ಗಂಡಗ, ನಿಮ್ಮ ಮಕ್ಕಳಿಗೆ 1 kg ಬೆಲ್ಲ ಸಾಕಾಗ್ತದನಂತ ಯೋಚನೆ ಮಾಡಕತ್ತೀನಿ. ಅಲ್ಲ ನೀನವನ ಖಬರ್ಗ್ಯಾಡಿ, ಹಳ ಖಬರ್ಗ್ಯಾಡಿ. ಅಲ್ಲ ನಿನ್ನ ಕಣ್ಣಾರ ಕಾಣ್ತಾವ ಇಲ್ಲ ಅಂತೀನಿ. ಅಲ್ಲೇ ನೋಡ್ತು, ಇಲ್ಲಿ ನೋಡು, ಎಲ್ಲಿ ನೋಡಾಕತ್ತಿ? ಇಲ್ಲಿ ನೋಡಿ, ಇಲ್ಲಿ. ಅಲ್ಲ ನನ್ನ ಕೊಳ್ಳಾಗ ತಾಳಿ ಇಲ್ಲ, ನಾನಾ ಸುಮ್ಮ ಬಡ್ಕೊಂಡು ಕುಂತೀನಿ. ಮತ್ತೆ ನಿನ್ನ ಗಂಡ ಅದನಲ್ಲ ಅಂತ ಕೇಳ್ತೇಳು, ದ್ಯಾಮೋನ್ ಮುಖದವನ. ಅಯ್ಯೋ ತಾಳಿ ಇಲ್ಲಿ ಗ್ರೇನತ್ ಬಿಡ್ರಿ ಮೇಡಮ್ ಅವ್ರೆ. ಇವತ್ತಿನ ಕಾಲದಾಗ ತಾಳಿ ಯಾರು ಕಟ್ಕೊಂಡು ಓಡಾಡ್ತಾರ ಅಂತೀನಿ. ಅಲ್ಲ ಗಂಡ ಕಟ್ಟಿರೋ ತಾಳಿನ ಹಳೆ ಗಾಡ ಮೇಲೆ ಗೂಟಕ್ಕ ಜೋತ್ ಬಿತ್ತು, ಜೋಕಾಲ ಆಡ್ತೈತೆ. ಹಿಂಗ ಟ್ರಿಮ್ ಆಗಿ ಡ್ರೆಸ್ ಮಾಡ್ಕೊಂಡ ಈ ಒಣಗಿಂದ ಆ ಒಣಗ, ಆ ಒಣಗಿಂದ ಈ ಒಣಗ ಓಡಾಡಿದ್ರ 70 ವರ್ಷ ಬದುಕು ಕೂಡ ಸುಮ್ಮನೆ ಬಿಡ್ತಾನ ನಿನ್ನ. ಜೊಲ್ಲ ಸೋರಿಸ್ತಾನ, ಜೊಲ್ಲ ಜೊಲ್ಲ ಸುರ್ಸನ ಮಾರಯ್ಯ. ಸೋರ್ತದ ಅವ್ರದ್ದು ಜೊಲ್ಲ ಸೋರ್ತೈತಿ. ಜೊಲ್ಲ ಸೋರ್ತದ ಮುದುಕೊಂಡಂಗೆಲ್ಲ ಅಲ್ಲಿ ನೋಡ ಮುತ್ತೆ ಚಚ್ಚಮ ಹಾಕೊಂಡ್ ಕೂತಾನ. ಅವ ಏನೋ ಮಕ್ಕೊಂಡಾನೋ ಏನಿಲ್ಲ ನಾಟಕ ನೋಡಕ್ ಬಂದಾನೋ ಒಂದು ತಿಳಿವಾಯ್ತ. ಅಲ್ಲ ಅವ್ರದ್ರ ಸೋರ್ದ್ರ ಅವ್ರ ಜೊಲ್ಲ ಸೋರ್ತೈತಿ, ನಿನಗೇನ ಆಕೈತಿ ತ್ರಾಸ? ಆಹಾ, ಆ ಮುದುಕನ್ ಜಾಗದಾಗ ನಾನು ಯಾಕೆ ಹಾರಿದು ಬರ್ದಿತ್ತು ಯಪ್ಪ. ಸೋರಿರ್ತ ಅವ್ರದ್ದು ಜೊಲ್ಲ ಸೋರ್ತಿತ್ತು, ನೀ ಯಾಕಟ್ಟ ಟೆನ್ಷನ್ ತಗೋಕತಿ? ಮತ್ತ ನಿಂದ ಏನಾರ ಸೋರಿಸ್ಬೇಕಂದೇನ? ಏನ್ ಮಾತಾಡ್ತೀರಿ ಮೇಡಮ್ ನೀವು? ಅಲ್ಲ ಅವ ಮುದುಕ ಆಗಾನ ಕಂಟ್ರೋಲ್ ಆಗಿರೋದಿಲ್ಲ, ಸೋರ್ತೈತೆ. ನಮ್ದು ಹೆಂಗ್ ಸೋರ್ತೈತೆ? ನಾವು ವಾಡಂಬಿ, ದ್ರಾಕ್ಷಿ, ತುಪ್ಪ ಹಾಕಿ ಬೇಯಿಸಿವೆ. ಬೇಕಾದ್ರ ತೆಗೆದು ಕೊಡ್ತೀನಿ, ಪರೀಕ್ಷೆ ಮಾಡ್ರಿ. ನೀವು ಜೋತ್ ಬಿದ್ದು ಜೋಕಾಲ ಆಡಿದ್ರನ ಒಂದು ಆನೆ ತಟ್ಟು ತಟ್ಟಂತ ಸೋರೋದಿಲ್ಲ ಅಂತ ನೀಡ ಜೊಲ್ಲ. ಏನದ ತಗದು ತೋರ್ಸೋದು? ಏ ತಪ್ಪು ತಿಳಿಬೇಡ ನೀನ. ಅದೇ ರೀ ಬಾಯಿಗೆ ನ್ಯಾಲಿಗೆ. ಯಪ್ಪ ಮೈಲಾರಂಗಪ್ಪ ಅದೆಲ್ಲ ಬಿಡು. ಮೊದಲು ನಿಮ್ದು ಯಾವ ಊರು ಅಂತ ಹೇಳ. ನಮ್ದು ಊರು ಬಹಳ ದೂರ ಇಲ್ಲ, ಇಲ್ಲೇ ಐತೆ. ಎಲ್ಲ ಐತಿ? ಹಿಂಗ ಮ್ಯಾಲಿಂದ ಬರ್ಬೇಕು ನಮ್ಮ ಊರಿಗೆ. ಮ್ಯಾಲಿಂದ ಬಂದ್ರ 2 ಹಾರ್ನಾಪುರ ಅಂತ, 2 ಹಾರ್ನಾಪುರ. ಅದ್ರ ತೆಳಗ ಒಂದು ರಾಮಕಮ್ಮನ ಗುಡಿ ಅಂತ ಐತೆ. ಅಲ್ಲಿ ನಮ್ಮ ಪತ್ತಪುರ ಬಸಪ್ಪ ಗೋಡ ಕುಂತಿರ್ತಾನ. ಆತನ ಕಣ್ಣಿಗೆ ಮಾತ್ರ ಕಾಣಬೇಡ ಹುಡುಗಿ ನೀನ. ಆತನ ಕಣ್ಣಿಗೆ ಕಣ್ಣು ನನಗ ಆತ ಊಟ ಮಾರಸತನ ಬಿಡೋದಿಲ್ಲ ಅಂತೀನಿ.
ಹಂಗ ಗುಡಿ ಮುಂದಕ್ಕೆ ಹೋಗಿ ಅದು ಕಣ್ಣಿಗೆ ಕಾಣಬೇಡ, ಹಿಂಗ ಹೋಗಿ ಬಾ. ಅಲ್ಲಿ ಒಂದು ಹಂಗ ಹೋಗ್ ಬಂದ್ರ ಅಲ್ಲಿ ಹೋಗ್ತೀನಿ, ಆದ್ರ ವಾಪಸ್ ಬರ್ತೀನಿ ಅಂತ ತಿಳ್ಕೊಂಡೇನ. ದಟ್ ಇಸ್ ಪಾಯಿಂಟೆಡ್ ನೋಟೆಡ್ ಯುವರ್ ಆನರ್. ನೋಡಿ ನೀನ ಹಿಂಗ ಬಂದೆಲ್ಲ, ಅಲ್ಲೇ ಒಂದು ಸಣ್ಣ ಜಂಗಲ್ ಅಂತ ಐತೆ, ಜಂಗಲ್. ಅದ್ರ ನೋಡ ಒಂದು ಮೊಡ್ಡಣಿಕೆ ಅಂತ ಐತೆ, ಮೊಡ್ಡಣಿಕೆ. ಅದ್ರ ತಳಗ ಎರಡು ಸಣ್ಣ ಗುಡ್ಡಾಪುರ ಅಂತಿದೆ, ಗುಡ್ಡಾಪುರ. ಅವ್ರು ಎರಡು ಒಂದಕ್ಕೊಂದು ಗುದ್ದಾಡ್ತಾವ. ಯಪ್ಪ ಹೇಳ್ಬಾರ್ದು. ಗೊತ್ತಾಯ್ತು ಮರ, ಗೊತ್ತಾಯ್ತು. ನೀ ಯಾವಾಗ ಜೋತು ಬಿದ್ದ ಗುಡ್ಡ ಗೊತ್ತಾಡ ಅಂದ್ಯಲ್ಲ, ಅವಾಗ ಗೊತ್ತಾಯ್ತು ನಿನ್ನ ಮಂಡಳಿಕಿ ಊರ ಅಂತ. ಅದು ಇರು ಬಿಡು. ಮತ್ತ 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 ನಿಮ್ದು ಮದುವೆ ಆಗೈತೇನ? ಇಲ್ಲ ಬಿಡ್ರಿ, ನಮ್ದು ಮೊನ್ನೆ ಮದುವೆ ಆಗ್ಬೇಕಂತ ಕನ್ಯಾ ನೋಡಕ್ಕಿಂತ ಬತ್ತಲ್ಗೆ ಹೋಗಿದ್ದೆ. ಏನಾಯ್ತು? ಯಾವ ಊರಿಗೆ? ಅದೇ ರೀ, ಬತ್ತಲ್ಗೆ. ತಪ್ಪು ತಿಳ್ಕೊಬೇಡ್ರಿ ಮೇಡಮ್ ಅವ್ರ, ಆ ಊರಾಗ ಭತ್ತ ಬಾಳ ಬೆಳಿತಾರ. ಅದಕ್ಕೆ ನಮ್ಮ ಊರಾಗ ದನಗಳೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಮೇಯಿಸ್ಕೊಂಡ ಬರ್ಬೇಕಾದ್ರೆ ಬಂದವ್ರೆ ಹುಲ್ಲು ತಗೊಂಡ್ಬಂದ ಕೇಸಿ ನಮ್ಮ ಊರಾಗ ಬಣಿ ಹಾಕ್ಯಂತೀವಿ. ಅದಕ್ಕೆ ಆ ಊರಾಗ ಭತ್ತದಲ್ಲು ಬಾಳ ಬೆಳೆದಕ್ಕ ಬತ್ತುಲ್ಲು ಬತ್ತುಲ್ಲು ಅಂತ ಕರಿತಾರ ನೋಡ. ಯಪ್ಪ ಯಾಕೆ ತರ್ಲಕ್ ಬಿಡು ಅಪ್ಪ ಮಾರ್ಯ, ನಿನ್ನ ಕನ್ಯಾ ಸುದ್ದಿನ ಬಿಡು. ಅದೆಲ್ಲ ಬಿಡು. ನಿಮ್ದು ನಿಮ್ದು ಈಗ ಶಕ್ತಿ ನಿನ್ನಲ್ಲಿಲ್ಲ. ಬಂತು ಬಂತು, ದಾರಿಗೆ ಬಂತು. ಶಕ್ತಿ ಇಲ್ಲ ಇಲ್ಲಿ ನೋಡ್ದ. ಐತಿ ಶಕ್ತಿ ನೋಡೋಣ. ಐತಿ ಇನ್ನೊಮ್ಮೆ ಬಿಡ್ಕೊ. ಐತಿ. ಬೇಡ ಬೇಡ ಮಾಮ, ನನಗೆ ತ್ರಾಸ ಆಗ್ತದ. ನೀವು ಸುಮ್ಮನೆ ಕುಂದ್ರು. ಅಂದಂಗ ನಿಮ್ದು ನಿಮ್ದು ಹೆಸರೇನ್ರಿ? ನಂದು ಹೆಸರು ಕೇಳ್ತಾಳಂದ್ರ ಬೇಡ, ಮುರ್ಕೊಂಡು ಅದಕ್ಕೆ ಮಸಾಜ್ ಮಾಡ್ತೀವಿ ಚಾಲು ಆಗ್ಲಂತ. ನೀವು ತಪ್ಪು ತಿಳ್ಕೊಬೇಡ. ನಮ್ಮ ಹೆಸರು ಈ ಊರಾಗ ಬೆಲ್ಲ ಮಾರೋದಕ್ಕ ಬೆಲ್ಲ ಮಾರ ಮಲ್ಲು ಮಾಮ ಅಂತ ಕರಿತಾರ ನೋಡ. ಅಯ್ಯೋ ಮಲ್ಲು ಮಾಮನ. ಅಯ್ಯೋ ನನ್ನ ಕನಸಿನಲ್ಲಿ ಬರೋ ಮಲ್ಲು ಮಾಮ ನೀನೇ ಯಾಕೆ ಆಗ್ಬಾರ್ದು? ಹಂಗಾದ್ರೆ ಮಲ್ಲು ಮಾಮ ಏನ್ ಹೇಳ, ಜಲ್ದಿ ಹೇಳ. ತೆಗೆದು ತೋರಿಸಲ್ಲ ನಿಂದ ಕರಿ ಬೆಲ್ಲ. ನೋಡೋಣ ಬೆಲ್ಲ ನಿನ್ನ ಚೀಲ ಹಗಲು ಮಾಡ, ಆಗುತ್ತೀನಿ ನನ್ನ ಕರಿ ಬೆಲ್ಲ. ನಿನ್ನ ಸಲುವಾಗಿ ತಂದಿಲ್ಲ ಮತ್ತಿನ್ನ ಯಾರಿಗೆ ಕೊಟ್ರೆ ನಿನ್ನ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಸದ್ಯ ನಿಂತಕ ಇದೀನಿ, ಸದ್ಯ ನಿನಗೇ ಕೊಡ್ತೀನಿ. ಇವಾಗ ಹಾಕವ್ನ ನೀನು ಹಾಕಾಕ ನಿತ್ಯ ಅಂದ ಮಾಡಕ ಹಾಕಿಸ್ಕೊಳ್ಬೇಕ. ನಾನು ಇಲ್ಲಕಂದ್ರೆ ಬಿಡ್ತೀಯ ನೀನು? ಬಿಡಾಕಿಲ್ಲ. ಹಾಕಂಗಾರ ಸೌಕಾಸ. ಮತ್ತೆ ಸೌಕಾಸ ಆಗ್ತು ಫಸ್ಟ್ಗೆ ಬರ್ತಾ ಮತ್ತೆ ಆಮೇಲೆ ಫಾಸ್ಟ್ ಆಗ್ತು. ನಮ್ದು ಹರಿದು ಹೋಗ್ತೈತಿ. ಚಿಂತೆ ಮಾಡಬೇಡ, ನಾವು ಹರಿದವ್ಲಾರಂಗ ಆಗ್ತವ. ತಗ ನನ್ನ ಕರಿ ಬೆಲ್ಲ. ತಡಿ ಒಂದ್ ಸೆಕೆಂಡ್. ನೀವು ಒತ್ತಿ ಜೋರಾಕಿ ತುರುಕ್ ಬಿಟ್ಟಿ ಮತ್ತು ನನ್ನ ಕೈಚೀಲ ಹರಿದೈತೆ ಏನು ಗಟ್ಟೈತೆ ಅಂತ ನೋಡ್ತೀನಿ ಒಂಚೂರು. ಏ ಅಡ್ಡಿ ಇಲ್ಲ, ಗಟ್ಟೈತಿ. ಗಟ್ಟಿದ್ರೆ ನಮಗೆ ಬಹಳ ಖುಷಿ ಐತಿ, ಇಲ್ಲ ನಮಗೆ ಸಮಾಧಾನ ಆಗೋದಿಲ್ಲ. ಗಟ್ಟಿದ್ರೆ ಕರೆಕ್ಟ್. ಸರಿ ಬಿಡ ಮೇಡಮ್ ಅವರೇ, ಇವಾಗ ನಿಮ್ಮ ಹೆಸರು ಏನಂತ ಹೇಳ್ರಿ. ಓ ನನ್ನ ಹೆಸರು ಅವಾಗ್ಲೇ ಹೇಳಿ ತಿಕ್ಕ ಬೇಡ ಮಗನ, ಮುರ್ಕೊಂಡು ಹೋಗ್ತೈತಿ ಅಂತ ಹೇಳಿ. ನಾವು ಕೊಬ್ಬರಿ ಹಚ್ಚಿ ಮಸಾಜ್ ಮಾಡಕತ್ತೀವಿ, ತಿಕ್ಕಿಲ್ಲ ಅಂತ ಹೇಳಿಲ್ಲ ನಾನು ಅವಾಗ. ಕೊಬ್ಬರಿ ಎಲ್ಲೈತಿ ಮಗನ ತೋರ್ಸು. ಅದು ಕೈಯಾಗಿರ್ತದ, ಯಾರಿಗೆ ಗೊತ್ತಾಗೋದಿಲ್ಲ. ಅದು ಕೈಯಾಗಿರ್ಬೇಕಲ್ಲ, ಮುಂದೆ ಕೂತಾರ ಕಣ್ಣಾಗ ಖಾರಾಗಿರ ಹಾಕೊಂಡ್ರ ಎಲ್ಲೈತಿ ಕೊಬ್ಬರಿ? ನನ್ನ ಹೆಸರು ಬಸಂತಿ ಅಂತ. ಬಸಂತಿ, ಮತ್ತಾಕ ಸುಮ್ಕ ನಿಂತೆ
ನಾವಿಬ್ಬರು ಆಗೋಣ ಬಾಳ ಸಂಗಾತಿ. ಈಗ ಶುರು ಮಾಡು ನಿನ್ನ ಕೆಂತಿ. ಹಂಗಾದ್ರೆ ಎಬಸ್ 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 ಪೀಸ ಬಾಡ ಬ್ಯಾಡ ಜಂಗಿ ಚಕ್ಕ ಡ್ಯಾನ್ಸ ಹುಡುಗಿ ನೀನು ಮಾಲಾಕ್ಷ ಪೀಸ ಬಾಡ ಬ್ಯಾಡ ಜಂಗಿ ಚಕ್ಕ ಡ್ಯಾನ್ಸ ಏ ಹುಡುಗಿ ಚುಟ ಚುಟ ಅಲ್ಲ ಚುಟು ಚುಟು ಅಂತೈತಿ ಮನಗ ಚುಟು ಚುಟು ಹಾಡ್ತೈತಿ ಏನ ಹುಡುಗಿ ನನಗೊಂದವನ ಏನ ಈಗ ಹಾಕ್ದಲ್ಲ ಹಾ ಭಗ 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 ಅಂತ ಉರ್ಯಾಕತ್ತೈತ. ನನಗೂ ಯಾಕೋ ಈ ನಡುವೆ ಗುಮ್ಮು ಗುಮ್ಮನ ಕತ್ತಿಬಿಡ. ಯಾರು ಗುಮ್ ಕಳಿಸ್ರೇನ ಗುಮ್ ಗುಮ್ ಅನ್ನಕ? ನಾನ ಗುಮ್ಮಿನ ಹೋಗ್ರಿ. ಈ ಊರಾಗ ಒಂದು ಹೆಂಗಸ್ರಿಲ್ಲ, ಬಹುತ್ ಚೋರಿ ಅದಾರ. ಯಾವಾಗ ಯಾರಿಗೆ ಬೇಕಂದ್ರೆ ಸಾಕ ಪಟ್ ಅಂತ ಕೊಟ್ಬಿಡ್ತಾರ.
ಮಾಲೂಮ ಏನದು ಮಾಲೂಮ ಅನ್ನೋದು ಅಲ್ಲ ಓಹೋ ಮುಲಾಮ್ ಮುಲ್ಲ ಏನ್ ನೀನ ಅಲ್ರಿ ನನಗ ಮುಲಾಮ್ ಕೊಡ್ತೀನಿ ಅಂತ ಅನ್ನಕತ್ತಾನ ಈ ಬಾಡಿನ ಮಗನಿಗೆ ಒಂದ್ ಮನುಷ್ಯ ಮಾಡ್ಕೊಂತ ಏ ಮುಲಾಮ್ ಮಾರೋ ಮುಲ್ಲ ನಿನ್ನ ಮುಲಾಮ ಒಂದು ಸತಿ ನನ್ನ ಕೈಯಾಗ ಕೊಟ್ಟ ನೋಡು ಹಂಗ ಹಿಡಿಕಿ ನಿನ್ನ ಮುಲಾಮೆಲ್ಲ ಖಾಲಿ ಮಾಡಿ ಮನೆ ಕಳಿಸ್ತೀನಿ ಮಗನ ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡು ಅರೆ ಇಸ್ಕಿ ನಿಮ್ದಕ್ಕೆ ಹೆಂಗ್ ಹೇಳ್ಬೇಕಂತ ನಮ್ದಕ್ಕೆ ಗೊತ್ತಾಗ್ತಿಲ್ಲ ನಮ್ದು ಮುತ್ತ ಕೊಡ್ತಾರಂದ್ರೆ ನಿಮ್ದಕ್ಕೆ ಯಾಕೆ ತಪ್ಪು ತಿಳ್ಕೊಂತೀರಿ ಸ್ವಲ್ಪ ಟೇರು ನಮ್ದು ಮುತ್ತು ನಿಮ್ದಕ್ಕೆ ತೆಗೆದು ತೋರಿಸ್ತಾರೆ देखो ನಮ್ದು ಮುತ್ತಿನ ಸರ ಬಹುತ್ ಮಸ್ತ್ ಹೈ ಅಯ್ಯಯ್ಯಯ್ಯೋ ನೀನು ಮುತ್ತು ಮಾರೋ ಮುನ್ನಾನ ಅಯ್ಯೋ ನಿನ್ನ ಬಾಯಾಗ ಬ್ಯಾಡ್ಗಿ ಮನಸ್ಸಿಗೆ ತುರುಕಿ ಅಲ್ಲ ಚಂದಾಗಿ ಮುತ್ತು ಮಾರವಂತ ಹೇಳಾಕ ಅಲ್ಲ ಕುತ್ತಾನಲ್ಲ ನಮ್ಮ ಮುತ್ತಂದು ಗಿರಣಿದು ಊಟ ಇಟ್ಕೊಂಡಿದ್ದೇನೆ ಬಾಯಾಗ ಮುತ್ತು ಮಾರ ಮುನ್ನ ಅಂತ ಹೇಳಕ್ ಬರುದಿಲ್ಲ ಅದೆಲ್ಲ ಬಿಡು ಮತ್ತ ನಿಮ್ದು ಯಾವ ಊರ್ರಿ ಅರೆ ನಮ್ದು ಇಲ್ಲೇ ಮಡ್ಡಾಕಿ ಹತ್ರ ಕೆಳಗೈತಲ್ಲ ಸಣ್ಣ ಗುಡ್ಡಾಪುರ ಇವ್ನು ಅವನತ್ತಕ್ಕೆ ಐತಿ ಅದೇ ನೋಡ ನಮ್ಮ ಊರ ಸುತ್ತ ಆತ ಬಿಡು ನಿಂದು ಅದ ಊರ ಐತೇನ ಅದೇ ಊರು ನಮ್ದು ಅದು ಇರ್ಲಿ ಬಿಡು ಅಂದಂಗ ಯಾವ ಫಾತಿಮಾ ಹಂಗ ಯಾಕೆ ಹೇಳ್ತಿ ಮುಲಿಬೇಡ ಅಂದೇನ ಮುಲಿಬೇಡವ ನನಗೆ ಒಳಗೆ ಚುಮ್ಮ ಚುಮ್ಮ ಅನಿಸ್ತೈತಿ ಹೆಂಗ ಅನ್ಸಾಗತ್ತೆ ತೋರ್ಸು ಒಂದ್ಸಲ ಅಲ್ಲೇ ಅಲ್ಲ ಒಳಗೆ ಚುಮ್ಮ 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 ಅನಿಸ್ತೈತಿ ಅಂದಂಗ ಬಿಡು ಅಂದಂಗ ನಿಮ್ದು ಹೆಸರು ಏನಂತ ಹೇಳ್ತೀರೇನ್ರಿ ಅರೆ ನಮ್ದು ದನದ ಮಾಂಸ ಮರ್ದನ್ ಸಾಬ್ ಇದಾರಲ್ಲ ಅವ್ರದ್ದು ಮಗ ಮುನ್ನಾ ಸಾಬ್ ಅಂತ ನಾನು ಮುತ್ತು ಮಾರೋದಕ್ಕೆ ಮುತ್ತು ಮಾರೋ ಮುನ್ನ ಅಂತ ಬರ್ತಾರೆ ಮತ್ತೆ ನಿಮ್ದು ನಾಮ್ ಕ್ಯಾ ನನ್ನ ಹೆಸರು ಎಲ್ಲ ಮಕ್ಕೊಂಡಾರ ಬಿಟ್ರ ಯಾಕ ಸಾಕಾಗ್ಬಿಟ್ಟೈತೆ ಅವ್ರಿಗೆ ನನ್ನ ಹೆಸರು ಕೇಳಿ ನನ್ನ ಹೆಸರು ಏನ ಸ್ವಲ್ಪ ಜಲ್ದಿ ಹೇಳ ವಸಂತಿ ಕ್ಯಾ ಬಸರವಾತಿ ಬಹುತ್ ಅಚ್ಚ ಬಸರುವಾಂತಿ ಇಲ್ಲ ಹಸಿರುವಾಂತಿ ಅಲ್ಲ ನಿನ್ನ ಮುಲ್ಲ ನನ್ನ ಮಗನ ಅಲ್ಲ ಚಂದಾಗಿ ನಿನ್ನ ಬಾಯ ಅದು ಬಸರುವಾಂತಿ ಅಲ್ಲದು ಚಂದಾಗಿ ಬಸಂತಿ ಅನ್ನ ಅರೆ ಬಸರವಾಂತಿ ಏನಂದಿ ಅರೆ ನಾವು ಅದೇ ಬೋಲಿದ್ದು ಬಸರವಾಂತಿ ಅಂತ ನಿನ್ನ ಬಾಯಿ ನಾಲ್ಗೆ ಐತಲ್ಲ ಅದು ಹೋಗಿ ಆ ಪತ್ರಕ್ಕೆ ಗಸ ಅಂತ ತಿಕ್ಕ ಆಗಾರ ಗುಳ್ಳಿ ಬಂದು ಚಂದಾಗಿ ಕನ್ನಡದಾಗ ಬಸಂತಿ ಅಂತ ಹೇಳ್ತಿ ಅಲ್ಲ ನಮ್ಮ ಹಂಗೆ ಅಲ್ಲ ನನ್ನ ಮಗನ ಚಂದಾಗಿ ಬಸಂತಿ ಅನ್ನಕ್ ಬರೋದಿಲ್ಲ ನಿನಗ ಅರೆ ನಾವು ಅದೇ ಬೋಲಿದ್ದು ಬಸರವಾಂತಿ ಅಂತ ಟೀಕದ ಬಿಡು ಮಾರ್ಯ ನಿನ್ನ ನಾಲ್ಗಿನೇ ಹಂಗೈತಿ ಅದೇ ಇರ್ಲಿ ಬಿಡು ಅಂದಂಗ ನಿಂದು ಶಾದಿ ಗಿದಿ ಆಗ್ಯದೇನು ಅರೆ ಇಸ್ಕಿ ನಮ್ದು ಶಾದಿಗೆ ಸುದ್ದಿ ಕೇಳ್ತಾರಂದ್ರೆ ಇವ್ರದ್ದು ಶಾದಿ ಗೀದಿ ಆಗಿಲ್ಲ ಅಂತ ಕಾಣ್ತೈತಿ ನಹಿ ನಮ್ದು ಶಾದಿ ಗೀದಿ ನಹಿ ಪಾಡಾತ ಬಿಡು ನನಗ ಭಾಳ ಚಲೋ ಬಕ್ರನ ಸಿಕ್ಕಾನ ಇವನಿಗೆ ಚಂದಾಗಿ ಬೋಳಿಸಿ ಇವನಿಗೆ ಕೈ ಕೊಡ್ಲಿಲ್ಲ ಅಂದ್ರೆ ನಾನು ನಮ್ಮ ಅಪ್ಪನ ಮಗ
ಈ ಬಸಂತಿ ಹೃದಯಕ್ಕೆ ಹಾಕಬಾರ್ದ ನೀವೊಬ್ಬ ಕನ್ನ ಅರೆ ಬಸಂತಿ ನಕೋ ಬಸಂತಿ ನಕೋ ಕರಿಮಣಿ ಮಾಲೀಕ ನೀ ಅಲ್ಲೇನ? ಕರಿಮಣಿ ಮಾಲೀಕ ನೀ ಅಲ್ಲೇ ನಮ್ದೆ. ಕರಿ ಮಾಡಕ ನಾನಲ್ಲವ ಮತ್ಯಾರು? ನಾನು ಮುತ್ತುಮಾರು. ಮುತ್ತುಮಾರ ಮುನ್ನ ಚಟಾಪಟ ಚಟಾಪಟ ಬೆಳ್ಳುಳ್ಳಿ ಕಬಾಬೇನು? ಬೆಳ್ಳುಳ್ಳಿ ಕಬಲ್ಲದ ನಂದು ಮುತ್ತುಮಾರ ಮುನ್ನ ನಾನು ಹೌದಾ ಅದಿರ್ಲಿ ಬಿಡಪ್ಪ. ಅರೆ ಬಸರು ಅಂತೆ ಹಿಂಗೆ ಶುರು ಮಾಡ್ಕೊಂಬರಿ ಮತ್ತೆ ಏನ್ ಶುರು ಮಾಡಮ್ಮಿ? ಅದು ಚಟಾಪಟ ಅಂತ ಚಟಾಪಟ ಏನು ಕಬಾಬ್ ಹಾಕಕ್ ಬಂದೆ ಇಲ್ಲಿ? ಕಬಾಬಲ್ಲ ಬಜ್ಜಿ ಬಜ್ಜಿ ಬಿಡಕ್ ಬಂದಿನಿ ಬಜ್ಜಿ ಯಾರು ಕೇಳಂಗಿಲ್ಲ, ಏನಿದ್ರು ಬೆಳ್ಳುಳ್ಳಿ ಕಬಾಬ್. ಶುರು ಮಾಡು ಮತ್ತೆ ಬೇಗ ಆಗ ಬಿಸಿ ಬಜ್ಜಿ.